Hello students, welcome to your channel Parivartan Physics. See, this is the second video on moving charges and magnetism. We know very well in these videos we are dealing about concepts as well as shortcuts of moving charges and magnetism. So we are not solving MCQs here. We are just learning the concepts as well as the shortcuts required to solve the MCQs in this series of videos. Right? Okay, let us begin then. So first video namadu already agidri. It's second video. So I will start with the second part. Right, so we have discussed up till the solenoid we're going to discuss ಮಾಡ್ಕೊಂಡಿದ್ದೀವಿ. We'll go for the next concept now. Okay, so the next concept is about force on moving charge in magnetic field. So we know very well in a magnetic field if a charged particle starts moving, ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಕಂಪಲ್ಸರಿ ಆಕ್ಟ್ ಆಗ್ಬೇಕ್ರಿ. ರೈಟ್, so what will be the equation of that magnetic force? A magnetic force is equation ಎಷ್ಟು ಇರ್ತದ್ರಿ? It will be F is equal to QVB sin theta, right? So the magnetic force will be equal to F is equal to QVB sin theta. This is the magnetic force acting on the charged particle when it is moving in a magnetic field. ನೋಡ್ರಿ, ಈ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಬೇಕಾದ್ರೆ ಅದೇನು ಪಾರ್ಟಿಕಲ್ ಇರ್ತದಲ್ಲ ಆ ಪಾರ್ಟಿಕಲ್ ಚಾರ್ಜ್ಡ್ ಇರಬೇಕು. ಆ ಪಾರ್ಟಿಕಲ್ ರೆಸ್ಟ್ ಒಳಗೆ ಇರಬಾರ್ದು. ಇಟ್ ಶುಡ್ ಬಿ ಮೂವಿಂಗ್. ಆಮೇಲೆ ಆ ಪಾರ್ಟಿಕಲ್ ಯಾವ್ದ್ರೊಳಗೆ ಮೂವ್ ಆಗಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಮೂವ್ ಆಗಬೇಕು. ರೈಟ್, ಸೊ ಇಟ್ ಹ್ಯಾಸ್ ಟು ಬಿ ಚಾರ್ಜ್ಡ್ ಪಾರ್ಟಿಕಲ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಫೋರ್ಸ್. ಅಂದ್ರೆ ಅದು ನ್ಯೂಟ್ರಲ್ ಪಾರ್ಟಿಕಲ್ ಇದ್ರೆ ಆ ನ್ಯೂಟ್ರಲ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆಗಕತ್ರ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗುದಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಬೇಕಾದ್ರೆ ಅದು ಕಂಪಲ್ಸರಿ ಚಾರ್ಜ್ಡ್ ಪಾರ್ಟಿಕಲ್ ಇರಬೇಕು. ರೈಟ್, ಸೆಕೆಂಡ್ ಥಿಂಗ್, ಆ ಚಾರ್ಜ್ಡ್ ಪಾರ್ಟಿಕಲ್ ನಮಗೆ ರೆಸ್ಟ್ ಒಳಗಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಂಗಿಲ್ಲ. ಇಟ್ ಹ್ಯಾಸ್ ಟು ಬಿ ಮೂವಿಂಗ್. ಥರ್ಡ್ ಥಿಂಗ್, ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಬೇಕಾದ್ರೆ ಆ ಚಾರ್ಜ್ಡ್ ಪಾರ್ಟಿಕಲ್ ಯಾವ ಫೀಲ್ಡ್ ಒಳಗೆ ಮೂವ್ ಆಗಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆಗಬೇಕು. ರೈಟ್, ಸೊ ಆಲ್ ದೀಸ್ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ. Q must not be equal to 0, V must not be equal to 0, B must not be equal to 0. Then what happens? This force will act. Right? Okay, next, if theta is equal to 90 degree, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗತ್ತಪ್ಪ ಅಂತಂದ್ರೆ ಅದ್ರ ಮೇಲೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ಹೌ ಮಚ್ ವಿಲ್ ಬಿ ದಟ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್? ಇಟ್ ವಿಲ್ ಬಿ QVB. If theta is equal to 0 degree or 180 degree, theta is equal to 0 degree or 180 degree, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ಆಗಿ ಮೂವ್ ಆಗತ್ತಪ್ಪ ಅಂದ್ರೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ 0 ಆಕ್ಟ್ ಆಗ್ತದೆ. ರೈಟ್, ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಮ್ಯಾಕ್ಸಿಮಮ್ ಆಕ್ಟ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಮೂವ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, now you see the same equation I can write it in the vector form like this. ಇದನ್ನ ಈ ತರ ಬರೀಬಹುದು, Q V cross B ಅಂತನ ಬರೀಬಹುದು in the form of vector notation. Right, so V cross B ಅಂದ್ರೆ ಇದರದ ಎಕ್ಸ್ಪಾನ್ಷನ್ ಏನಾಗ್ತದೆ? VB sin theta ಅಂತ. What is theta in this formula? Theta is the angle between velocity and magnetic field direction. Right, so that is all about the force acting on a force acting on a charged particle moving in a uniform magnetic field. So it is clear that to experience the magnetic force, it should be a charged particle, it should be moving, it should not be at rest, and it should be moving in the magnetic field ಅಲ್ಲಿ ಇರಬೇಕು. ಅವಾಗ ನಮಗೆ ಏನಾಗ್ತದ್ರಿ? magnetic force ಇಷ್ಟ ಆಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ನೆಕ್ಸ್ಟ್ let us understand about the direction of force acting on the charged particle. ಸೊ ನೋಡ್ರಿ, ಡೈರೆಕ್ಷನ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್, ಈ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ ನಾವು ಥಿಯರಿ ಒಳಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ನಾವು ರೂಲ್ ಯೂಸ್ ಮಾಡಿದೀವಿ. ರೈಟ್, ಬಟ್ ಐ ವಿಲ್ ಟೆಲ್ ಯು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೀವು ಯೂಸ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಸಮ್ವೇರ್ ಇನ್ಕನ್ವೀನಿಯಂಟ್ ಟು ಯೂಸ್ ಇನ್ ಆಲ್ ದ ಸಿಚುವೇಶನ್ಸ್. ಬೇರೆ ಬೇರೆ ಸಿಚುವೇಶನ್ಸ್ ದಾಗ ಅದನ್ನ ಯೂಸ್ ಮಾಡ್ಲಿಕ್ಕೆ ನಮಗೆ ಇನ್ಕನ್ವೀನಿಯನ್ಸ್ ಬಹಳ ಆಗ್ತದೆ. ಸೊ ಅದಕ್ಕೆ ನಾನು ನಿಮಗೆ ಮತ್ತೊಂದು ರೂಲ್ ಹೇಳ್ತೀನಿ, ವಿಚ್ ಇಸ್ ಕಾಲ್ಡ್ ಆಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್, ಸೊ ಈ ರೈಟ್ ಹ್ಯಾಂಡ್ ಪಾಮ್ ರೂಲ್ ನೀವು ಯಾವ ತರ ಹಿಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಇಫ್ ದಿಸ್ ಇಸ್ ದ ರೈಟ್ ಹ್ಯಾಂಡ್, see, if this is the right hand and the right hand should be held in such a way that ಈಗ ನಮಗೊಂದು ಚಾರ್ಜ್ಡ್ ಪಾರ್ಟಿಕಲ್ ಏನು ಮೂವ್ ಆಗ್ತಿರ್ತದಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ, ಅವಾಗ ನೀವು ಈ ರೈಟ್ ಹ್ಯಾಂಡ್ ಯಾವ ತರ ಹಿಡ್ಕೋಬೇಕಂದ್ರೆ ಥಂಬ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಅಂದ್ರೆ ಚಾರ್ಜ್ಡ್ ಪಾರ್ಟಿಕಲ್ ಯಾವ ಕಡೆ ಮೂವ್ ಆಗ್ತಿರ್ತದ ಆ ಕಡೆ ನಮ್ಮ ಥಂಬ್ ಇರಬೇಕು. ಆಮೇಲೆ ಇವು ಉಳಿಕಿದ್ದು 4 ಫಿಂಗರ್ಸ್ ಏನಿರ್ತಾವಲ್ಲ, ಈ 4 ಫಿಂಗರ್ಸ್ ನಮ್ಗೆ ಯಾವ ಕಡೆ ಇರ್ಬೇಕಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಒಳಗದೆ ಆ ಕಡೆ ನಮಗೆ ಏನಿರ್ಬೇಕು? ಈ ಉಳಿಕಿದ್ದು 4 ಫಿಂಗರ್ಸ್ ಇರ್ಬೇಕು. At that time, the white palm of your hand will indicate the direction of force. ಇದು ನಮಗೆ ಫೋರ್ಸ್ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತದ್ರಿ. ಈಗ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮಗೆ ಇನ್ವರ್ಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ದಿಸ್ ಇಸ್ ದ ಇನ್ವರ್ಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ರೈಟ್, ಯೂನಿಫಾರ್ಮ್ ಇನ್ವರ್ಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಈ ಇನ್ವರ್ಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಲೆಟ್ ಮೀ ಸೇ ಅ ಪಾಸಿಟಿವ್ ಚಾರ್ಜ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಒಳಗೆ ಒಂದು ಪಾಸಿಟಿವ್ ಚಾರ್ಜ್ ನಮಗೆ ಮೂವ್ ಆಗತ್ತದ ಅಂತ ಇಟ್ಕೊಡಿ. ರೈಟ್, ಸೊ ನಾವೀಗ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಪ್ಲೈ ಮಾಡಿ ಈ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ, ಸಿ, it is charged particle.
and it is moving in the presence of magnetic field, so it has to experience magnetic force. ಆ magnetic force ಯಾವ ಡೈರೆಕ್ಷನ್ ಒಳಗೆ ಇರಬೇಕು ಅದನ್ನ ಫೈಂಡ್ ಮಾಡ್ಲಿಕ್ಕೆ ನಾ ಏನ್ ರೂಲ್ ಹೇಳಿದೀನಿ, ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಪಾಮ್ ರೂಲ್ ಏನ್ ಹೇಳ್ತದೆ, the four fingers should be in the direction of magnetic field, thumb should be in the direction of velocity of charged particle ಅಥವಾ direction of motion of charged particle ಅಂತ ನಾವು ಕರಿತೀವಿ. So what is the direction of magnetic field? Inwards, right? Velocity ನಮ್ಗೆ ಆ ಕಡೆ ಇದೆ. ಸೊ ಈ ನಾಲ್ಕು ಫಿಂಗರ್ಸ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಒಳಗೆ ಇರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಒಳಗೆ. ಆಮೇಲೆ ವೆಲಾಸಿಟಿ ಯಾವ ಕಡೆ ಇದೆ ಆ ಕಡೆ ನಾ ಈ ಥಂಬನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು, ರೈಟ್? ನಾವು ಇನ್ ವಿಚ್ ಡೈರೆಕ್ಷನ್ ದ ವೈಟ್ ಪಾಮ್ ಆಫ್ ಯುವರ್ ಹ್ಯಾಂಡ್ ಇಸ್ ಫೇಸಿಂಗ್, ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಒಳಗೆ ನಮಗೆ ಫೇಸ್ ಮಾಡತ್ತದೆ. ದಟ್ಸ್ ವೈ ಐ ವಿಲ್ ಸೇ ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಚಾರ್ಜ್ ಪಾರ್ಟಿಕಲ್ ವಿಲ್ ಬಿ ಲೈಕ್ ದಿಸ್. ಈ ಡೈರೆಕ್ಷನ್ ದಾಗ ನಮಗೆ ಫೋರ್ಸ್ ಆಕ್ಟ್ ಆಗತ್ತದ ಅಂತ ನಾವು ಹೇಳ್ತೀವಿ. ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್, ಕಾಂಗ್ರೆಸ್ ರೂಲ್ ಅನ್ಬೋದು. ಸೊ ನೆನ್ಪಿಟ್ಕೊಳ್ಳಿಕ್ಕೆ ನೀವು ಅದನ್ನ ಯೂಸ್ ಮಾಡಬಹುದು, ರೈಟ್? ಸೊ ಈಗ ನೋಡ್ರಿ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಬಿ ಇನ್ವರ್ಟ್ಸ್, ವೆಲಾಸಿಟಿ ಡೈರೆಕ್ಷನ್ ಒಳಗೆ ನಮಗೆ ಥಂಬ್ ಅದ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ದಾಗಿ ನಾಲ್ಕು ಫಿಂಗರ್ಸ್ ಇಟ್ಕೊಂಡಿದೀವಿ, ವೆಲಾಸಿಟಿ ನಾವು ವೆಲಾಸಿಟಿ ಡೈರೆಕ್ಷನ್ ಥಂಬ್ ಇಟ್ಕೊಂಡಿದೀವಿ. ಸೊ ವೈಟ್ ಪಾಮ್ ಯಾವ ಕಡೆ ಅದಲ್ಲ ಆ ಕಡೆ ನಮಗೆ ಫೋರ್ಸ್ ಆಕ್ಟ್ ಆಗತ್ತದ್ರಿ. ದಿಸ್ ರೂಲ್ ಈಸ್ ಟ್ರೂ ಫಾರ್ ಪಾಸಿಟಿವ್ ಚಾರ್ಜ್. ಇನ್ ಕೇಸ್ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಇಟ್ಕೋರಿ, ಈಗ ಇದ ಸಪೋಸ್ ನಮಗೆ ನೆಗೆಟಿವ್ ಚಾರ್ಜ್ ಇತ್ತು, ಇಫ್ ಅ ನೆಗೆಟಿವ್ ಚಾರ್ಜ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಈಗ ನೀವು ರೂಲ್ ಸೇಮ್ ಅಪ್ಲೈ ಮಾಡ್ರಿ, ಆದ್ರೆ ವೈಟ್ ಪಾಮದ ಡೈರೆಕ್ಷನ್ ಒಳಗೆ ಫೋರ್ಸ್ ತಗೋಬೇಡ್ರಿ. ವೈಟ್ ಪಾಮದ ಅಪೋಸಿಟ್ ಅಂದ್ರೆ ಬ್ಯಾಕ್ ಸೈಡ್ ಆಫ್ ಯುವರ್, ಈ ಪಾಮದ ಬ್ಯಾಕ್ ಸೈಡ್ ಏನಿರ್ತದಲ್ಲ ಈ ಕಡೆ ಫೋರ್ಸ್ ಆಕ್ಟ್ ಆಗತ್ತದ ಅಂತ ನೀವು ತಗೋಬೇಕು, ರೈಟ್? ಸೊ ಆನ್ ದಿಸ್ ನೆಗೆಟಿವ್ ಚಾರ್ಜ್ ಫೋರ್ಸ್ ವಿಲ್ ಬಿ ಆಕ್ಟಿಂಗ್ ಡೌನ್ವರ್ಡ್ಸ್. ನೆಗೆಟಿವ್ ಚಾರ್ಜ್ ಇದ್ರೆ ಡೌನ್ವರ್ಡ್ಸ್ ಆಯ್ತು, ಪಾಸಿಟಿವ್ ಚಾರ್ಜ್ ಇದ್ರೆ ಅಪ್ವರ್ಡ್ಸ್ ಆಯ್ತು. ಸೊ ಆಲ್ ದ ರೂಲ್ಸ್ ವಿಚ್ ವಿ ಸ್ಟೇಟ್ ಹಿಯರ್ ಆರ್ ಪ್ಯೂರ್ಲಿ ಅಪ್ಲೈಡ್ ಫಾರ್ ಪಾಸಿಟಿವ್ ಚಾರ್ಜಸ್, ಅಂಡ್ ವಾಟ್ ಡೈರೆಕ್ಷನ್ ವಿ ಗೆಟ್ ಫಾರ್ ಪಾಸಿಟಿವ್ ಚಾರ್ಜ್, opposite to that we have to take for the negative charge. Clear ade? So this is how we have to apply the right hand palm rule to find out the direction of force acting on charged particle which is moving in the magnetic field. Clear ade? So magnetic field ಒಳಗೆ charged particle move ಆದ್ರೆ ಅದರ ಮೇಲೆ force act ಆಗ್ಲೇಬೇಕು. How much force? QVB sin theta. ಅದರ direction find ಮಾಡ್ಲಿಕ್ಕೆ we have this rule. Okay, let us move to the next concept then. ಈಗ ನೋಡ್ರಿ, ಅದಕ್ಕಿಂತ ಮುಂಚೆ will also know about the path followed by the charged particle when it is moving in the magnetic field, right? We'll discuss about path followed by the charged particle when it is moving in magnetic field. ಈಗ ನೋಡ್ರಿ, ಇದ್ರೊಳಗೆ ಫಸ್ಟ್ ಕೇಸ್ ನಾ ತಗೋತೀನಿ. ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಏನ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗತ್ತದ ಅಂತ ಮೀನಿಂಗ್ ಅದ, ರೈಟ್? ಸೊ ಇದು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದ, ಇನ್ವರ್ಟ್ಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಮಗೊಂದು ಚಾರ್ಜ್ಡ್ ಪಾರ್ಟಿಕಲ್ ಏನಾಗಿತ್ತಪ್ಪ ಅಂತಂದ್ರೆ ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂತ ನಾ ಹೇಳ್ತೀನಿ, ರೈಟ್? ಸೊ ಇದಕ್ಕೆ ರೈಟ್ ಹ್ಯಾಂಡ್ ಪಾಮ್ ರೂಲ್ ನಾವು ಅಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಆಲ್ರೆಡಿ ಗೊತ್ತದೆ, ಫೋರ್ಸ್ ನಮ್ಗೆ ಈ ಕಡೆ ಆಕ್ಟ್ ಆಗತ್ತದ್ರಿ. ಸೊ ವಾಟ್ ಇಟ್ ಶುಡ್ ಹ್ಯಾಪನ್, ಇಟ್ ಶುಡ್ ಗೆಟ್ ಡಿವಿಯೇಟೆಡ್. ಅದ್ ನಮಗೆ ಏನಾಗಬೇಕು, ಫೋರ್ಸ್ ಯಾವ ಕಡೆ ಆಕ್ಟ್ ಆಗತ್ತೆ ಆ ಕಡೆ ಚಾರ್ಜ್ ಪಾರ್ಟಿಕಲ್ ಡಿವಿಯೇಟ್ ಆಗಬೇಕು. ಆಬ್ವಿಯಸ್ಲಿ ಫೋರ್ಸ್ ಏನ್ ಕೆಲಸ ರೀ, ಯಾವ ಕಡೆ ಫೋರ್ಸ್ ಆಕ್ಟ್ ಆಗ್ತಿರ್ತದೆ ಆ ಕಡೆ ಮೋಷನ್ ನಮಗೆ ಪ್ರೊಡ್ಯೂಸ್ ಆಗ್ತದೆ. ಅಂದ್ರೆ ಆ ಕಡೆ ಚಾರ್ಜ್ಡ್ ಪಾರ್ಟಿಕಲ್ ಆಗಲಿ ಯಾವುದೋ ಒಂದು ಬಾಡಿ ಆಗಲಿ ನಮಗೆ ಆ ಫೋರ್ಸ್ ಡೈರೆಕ್ಷನ್ ದಾಗ ಡಿಸ್ಪ್ಲೇಸ್ ಆಗ್ಬೇಕ್ರಿ ಅದು, ರೈಟ್? ವೆನ್ ಎವರ್ ಅ ಫೋರ್ಸ್ ಆಕ್ಟ್ಸ್ ಇನ್ ದಟ್ ಡೈರೆಕ್ಷನ್ ದ ಬಾಡಿ ಹ್ಯಾಸ್ ಟು ಗೆಟ್ ಡಿಸ್ಪ್ಲೇಸ್ಡ್, ರೈಟ್? ಸೊ ಈ ಡೈರೆಕ್ಷನ್ ಒಳಗೆ ಅದು ಮೊದಲು ಮೂವ್ ಆಗತ್ತೈತ್ರಿ. ಈಗ ಅದ್ರ ಮೇಲೆ ಈ ಕಡೆ ಫೋರ್ಸ್ ಆಕ್ಟ್ ಆಗ್ತಿರೋದ್ರಿಂದ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಈ ಕಡೆ ಡಿವೇಟ್ ಆಗತ್ತೈತ್ರಿ ಅದು. ಇಟ್ ಇಸ್ ಗೆಟಿಂಗ್ ಡಿವೇಟೆಡ್ ಇನ್ ದಿಸ್ ಡೈರೆಕ್ಷನ್. ಸೊ ದಿಸ್ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಕಮ್ ಹಿಯರ್, ಇಲ್ಲಿಗೆ ಬರ್ತದ್ರಿ. ಇಲ್ಲಿಗೆ ಬಂದ ಕೂಡಲೇ ಅದರದ ವೆಲಾಸಿಟಿ ನಮ್ಗೆ ಯಾವ ಕಡೆ ಬರ್ತದೆ, ಇನ್ ದಿಸ್ ಡೈರೆಕ್ಷನ್ ದ ವೆಲಾಸಿಟಿ ವಿಲ್ ಸ್ಟಾರ್ಟ್ ಆಕ್ಟಿಂಗ್. ಈಗ ಈ ಪೊಸಿಷನ್ ನೀವು ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಪ್ಲೈ ಮಾಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಟ್ಸ್ ಅದ, ವೆಲಾಸಿಟಿ ಅಪ್ವರ್ಡ್ಸ್ ಅದ. ಸೊ ಪಾಮ್ ಇಸ್ ಫೇಸಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಈಗ ಇದ್ರ ಮೇಲೆ ಫೋರ್ಸ್ ನಮ್ಗೆ ಈ ಕಡೆ ಆಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಇನ್ ದಿಸ್ ಡೈರೆಕ್ಷನ್ ದ ಫೋರ್ಸ್ ವಿಲ್ ಸ್ಟಾರ್ಟ್ ಆಕ್ಟಿಂಗ್, ರೈಟ್? ಸೊ ಐ ವಿಲ್ ಜಸ್ಟ್ ಮೇಕ್ ಇಟ್ ಕ್ಲಿಯರ್ ಹಿಯರ್. ಈ ನೆಗೆಟಿವ್ ಚಾರ್ಜ್ ತೆಗೆದು ಬಿಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನ ಫೋರ್ಸ್ ಈ ಕಡೆ ಆಕ್ಟ್ ಆಗ್ತಿರೋದ್ರಿಂದ ಇದು ನಮಗೆ ಡಿವೇಟ್ ಆಗಿ ಇಲ್ಲಿ ಬರ್ತದ್ರಿ. ಇಟ್ ವಿಲ್ ಕಮ್ ಹಿಯರ್, ಡಿವೇಟ್ ಆಗಿ ಇಲ್ಲಿ ಬರ್ತದೆ. ಇಲ್ಲಿಗೆ ಬಂದಾಗ ಅದರದ ವೆಲಾಸಿಟಿ ಯಾವ ಕಡೆ ಇದೆ, ಇಟ್ಸ್ ವೆಲಾಸಿಟಿ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. Again you apply right hand palm rule, magnetic field is inwards, velocity is in this direction. So downwards direction ದಾಗ ನಮಗೆ ಫೋರ್ಸ್ ಆಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. Force will act in downwards direction. That's why it will get deviated and it will come here. ಇದು ಇಲ್ಲಿಗೆ ಬರ್ತದೆ, ಕರೆಕ್ಟ್? ಇಲ್ಲಿಗೆ ಬಂದಾಗ ಅದರದ ವೆಲಾಸಿಟಿ ಯಾವ ಕಡೆ ಇರ್ತದ್ರಿ, ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. Again you apply the right hand palm rule, magnetic field is inwards, velocity is downwards. So ಈ ಕಡೆ ಫೋರ್ಸ್ ನಮಗೆ ಆಕ್ಟ್ ಆಗಬೇಕು. So force will act in this direction. That's why it will again get to the circular path. So finally ಅದು ನಮಗೆ ಯಾವ ಪಾತ್ನಾಗ ಮೂವ್ ಆಗೈತ್ರಿ, ಸರ್ಕ್ಯುಲರ್ ಪಾತ್. ಸೊ ಇಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಮೂವಿಂಗ್, ನೋಡ್ರಿ ಇಲ್ಲಿ ಹೆಂಗದ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಟ್ಸ್ ಐತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಟ್ಸ್ ಅದ, ಚಾರ್ಜ್ಡ್ ಪಾರ್ಟಿಕಲ್ ರೈಟ್ ಸೈಡ್ ಮೂವ್ ಆಗತ್ತಿತ್ತು. ಅಂದ್ರೆ ದೇ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಏನಾದ್ರು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗತ್ತಿತ್ತಪ್ಪ ಅಂದ್ರೆ ಇಟ್ ವಿಲ್ ಫಾಲೋ ದ ಸರ್ಕ್ಯುಲರ್ ಪಾತ್. ಅದು ನಮಗೆ ಸರ್ಕ್ಯುಲರ್ ಪಾತ್ ಅನ್ನು ಫಾಲೋ ಮಾಡ್ತದ್ರಿ. ಸೊ ದ ಪಾತ್ ಫಾಲೋಡ್ ವಿಲ್ ಬಿ ಸರ್ಕ್ಯುಲರ್ ಪಾತ್. Path followed will be circular path. When
the charged particle is moving perpendicular to the direction of magnetic field. Magnetic field the direction perpendicular ಆಗಿ charged particle move ಆಗತ್ತಪ್ಪ ಅಂದ್ರೆ angle ನಾವು theta ಅಂತ ತಗೋಬೇಕು 90 ಅಂತ ತಗೋಬೇಕು. ಅವಾಗ ಯಾವ path ಅನ್ನು follow ಮಾಡ್ತದೆ? Circular path ಅನ್ನು follow ಮಾಡ್ತದೆ. And circular path ಒಳಗೆ ಮೂವ್ ಆಗಬೇಕಾದ್ರೆ ನೋಡ್ರಿ centripetal force ಏನಿರ್ತದಲ್ಲ that will be provided by the magnetic force. Centripetal force, right? ಇದನ್ನ ನಾವು ಥಿಯರಿ ಒಳಗೆ ಡೆರೈವ್ ಮಾಡ್ಕೊಳ್ಳಿಕ್ಕೆ ರೇಡಿಯಸ್ ಇಕ್ವೇಷನ್ ಡೆರೈವ್ ಮಾಡ್ಕೊಳ್ಳಿಕ್ಕೆ ಈ ಪಾಯಿಂಟ್ ನಾವು ಯೂಸ್ ಮಾಡಿದೀವಿ, ರೈಟ್? ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನ್ರಿ? mv² ಡಿವೈಡೆಡ್ ಬೈ r, ರೈಟ್? ಆಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟು ಇರ್ತದ್ರಿ? ಇಟ್ ವಿಲ್ ಬಿ qvb. ಈ ತರ ನಮ್ಗೆ ಇರ್ತದೆ. ಸೊ ಫೈನಲಿ ನಮಗೆ ರೇಡಿಯಸ್ ಇಕ್ವೇಷನ್ ಎಷ್ಟು ಬರ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ mv, see the equation of radius will be equal to mv divided by qb. ಇಷ್ಟು ನಮಗೆ ಸರ್ಕ್ಯುಲರ್ ಪಾತ್ ರೇಡಿಯಸ್ ಇರ್ತದೆ. ಇದೇನ್ ಸರ್ಕ್ಯುಲರ್ ಪಾತ್ ಫಾಲೋ ಮಾಡ್ತದಲ್ಲ ಆ ಸರ್ಕ್ಯುಲರ್ ಪಾತ್ ರೇಡಿಯಸ್ ನಮಗೆ mv upon qb ಅಂತ ಬರ್ತದೆ. Okay, that is all about when it enters the magnetic field perpendicularly. Charged particle enters the magnetic field perpendicularly. Second point, if a charged particle is moving either parallel to magnetic field or anti-parallel to magnetic field. Parallel ಅಂದ್ರೆ 0 degree, anti-parallel ಅಂದ್ರೆ 180 degree. ಸೊ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ಆಗಿ ಮೂವ್ ಆಗತ್ತಪ್ಪ ಅಂತಂದ್ರೆ ಥೀಟಾ ನಮಗೆ 0 ಅಥವಾ 180 ಆಯ್ತು. ಆ ಥೀಟಾನ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊನಿ ಅಥವಾ 180 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು ಆಗ್ತದ್ರಿ? 0. ಫೋರ್ಸ್ ಎಷ್ಟು ಆಗ್ತದ್ರಿ? ಫೋರ್ಸ್ ವಿಲ್ ಬಿ 0 ಅಟ್ ದಟ್ ಟೈಮ್. ಸೊ ಫೋರ್ಸ್ ನಮಗೆ 0 ಆಗ್ತದೆ. ಫೋರ್ಸ್ 0 ಆಯ್ತಂದ್ರೆ ಈ ಚಾರ್ಜ್ಡ್ ಪಾರ್ಟಿಕಲ್ ಯಾವ ಕಡೆನೂ ಮೂವ್ ಆಗಂಗಿಲ್ರಿ, ರೈಟ್? ಇಟ್ ವಿಲ್ ನಾಟ್ ಗೆಟ್ ಡಿಫ್ಲೆಕ್ಟೆಡ್. ಈಗ ನೋಡ್ರಿ ಇದು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಚಾರ್ಜ್ಡ್ ಪಾರ್ಟಿಕಲ್ ನಮಗೆ ಈ ಡೈರೆಕ್ಷನ್ ದಾಗ ಮೂವ್ ಆಗತ್ತದ್ರಿ, ಈ ಡೈರೆಕ್ಷನ್ ದಾಗ ಮೂವ್ ಆಗತ್ತದ, ರೈಟ್? ಈಗ ನಮಗೆ ಈ ಚಾರ್ಜ್ಡ್ ಪಾರ್ಟಿಕಲ್ ಸ್ಟ್ರೇಟ್ ಪಾತ್ ಬಿಟ್ಟು ಈ ಕಡೆ ಅಥವಾ ಈ ಕಡೆ ಅದ ಡಿವೇಟ್ ಆಗಬೇಕಾದ್ರೆ ಆನ್ ದಾಟ್ ಫೋರ್ಸ್ ಹ್ಯಾಸ್ ಟು ಬಿ ಆಕ್ಟಿಂಗ್. ಫೋರ್ಸ್ ಮಸ್ಟ್ ಆಕ್ಟ್, ರೈಟ್? ಅದು ಯಾವಾಗ ಡಿವೇಟ್ ಆಗ್ಲಿಕ್ಕೆ ಸಾಧ್ಯದ? ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಅದು ಡಿವೇಟ್ ಆಗ್ತದ್ರಿ. ನೋಡ್ರಿ ಇದ್ರ ಮೇಲೆ ಫೋರ್ಸ್ ನಮಗೆ ಅಪ್ವರ್ಡ್ಸ್ ಆಕ್ಟ್ ಆಗತ್ತ, ಅವಾಗ ಈ ಕಡೆ ಡಿವೇಟ್ ಆಯ್ತು. ಫೋರ್ಸ್ ಡೌನ್ವರ್ಡ್ಸ್ ಆಕ್ಟ್ ಆಗತ್ತ, ಅವಾಗ ಈ ಕಡೆ ಡಿವೇಟ್ ಆಯ್ತು. ಇಲ್ಲಿ ನಮಗೆ ಫೋರ್ಸ್ ಆಕ್ಟ್ ಆಗಂಗಿಲ್ಲ, ಇಲ್ಲೇ ಫೋರ್ಸ್ ಆಕ್ಟ್ ಆಗ್ತಿದ್ರಿ, ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟ್ ಆಗ್ತಿತ್ತು. ಥೀಟಾ 90 ಡಿಗ್ರಿ ಇದ್ದಾಗ ಇಷ್ಟು ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟ್ ಆಗ್ತದೆ. Because of that force it is getting deviated and it is following the circular path. But ಇಲ್ಲೇ ನಮಗೆ ಇದ್ರ ಮೇಲೆ ಫೋರ್ಸ್ ಇಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲ, ಅಂದ್ಮೇಲೆ ಅದು ಯಾಕೆ ಡಿವೇಟ್ ಆಗ್ತದ್ರಿ? ಇಟ್ ವಿಲ್ ನಾಟ್ ಗೆಟ್ ಡಿವೇಟೆಡ್. ದಟ್ಸ್ ವೈ ಇಟ್ ವಿಲ್ ಫಾಲೋ ಸ್ಟ್ರೇಟ್ ಪಾತ್ ಓನ್ಲಿ. ಅದು ನಮಗೆ ಯಾವ ಪಾತ್ ಅನ್ನು ಫಾಲೋ ಮಾಡ್ತದೆ? ಸ್ಟ್ರೇಟ್ ಪಾತ್ ಇಟ್ ವಿಲ್ ಫಾಲೋ, ಕರೆಕ್ಟ್? ಇಟ್ ವಿಲ್ ಫಾಲೋ ಸ್ಟ್ರೇಟ್ ಪಾತ್. ಕ್ಲಿಯರ್ ಅದರಿ? ಓಕೆ, ಇನ್ ಥರ್ಡ್ ಕೇಸ್ ನೋಡ್ರಿ. ಥರ್ಡ್ ಕೇಸ್ ಏನಪ್ಪಾ ಅಂತಂದ್ರೆ ಇಫ್ ಇಟ್ ಇಸ್ ನೈದರ್ ಎಂಟರಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ಲಿ nor it is entering the magnetic field parallelly, nor it is neither it is entering the magnetic field anti-parallelly. So ನಮಗದ perpendicularly ಹೊಂಟಿಲ್ಲ, parallelly ಹೊಂಟಿಲ್ಲ, anti-parallelly ಹೊಂಟಿಲ್ಲ. If it is entering the magnetic field at some other angle called as theta, ಯಾವುದೋ ಒಂದು ಬೇರೆ arbitrary angle ಒಳಗೆ ನಮಗೆ ಎಂಟರ್ ಆಗತ್ತಪ್ಪ ಅಂದ್ರೆ what happens at that time? That we will see now, right? ಅದನ್ನ ನಾವೀಗ ನೋಡ್ಕೊಳ್ಳೋಣ. So I will just tell you that. Okay, see, if this is the direction of magnetic field, ಇದು ನಮಗೆ magnetic field the direction ಅದ ಅಂತ ಇಟ್ಕೊಳ್ಳಿ. If this is the direction of magnetic field and the charged particle is entering in this direction inside that magnetic field, right? ಇದು perpendicular ಅಲ್ಲ, parallel ಅಲ್ಲ, anti-parallel ಅಲ್ಲ, ಬೇರೆ ಎಷ್ಟೋ ಒಂದು ಆಂಗಲ್ ಒಳಗೆ ನಮಗೆ ಅದು ಎಂಟರ್ ಆಗತ್ತೆ. So if it enters in this arbitrary angle, this charged particle will follow a helical path. ಅದು ಹೆಲಿಕಲ್ ಪಾತ್ ಅನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಹಿಯರ್ ಇಟ್ ವಿಲ್ ಸ್ಟಾರ್ಟ್ ಫಾಲೋವಿಂಗ್ ಹೆಲಿಕಲ್ ಪಾತ್. ಇದು ನಮಗೆ ಹೆಲಿಕಲ್ ಪಾತ್ ಅನ್ನು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ರೈಟ್? ಈ ಹೆಲಿಕಲ್ ಪಾತ್ ರಿಲೇಟೆಡ್ ಒಂದು ಕ್ವಾಂಟಿಟಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಡ್ರಿ ಏನಾಗ್ತದೆ, ಹೆಲಿಕಲ್ ಪಾತ್ ಅಂದ್ರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಟೂ ಥಿಂಗ್ಸ್. ಒಂದು ಸರ್ಕ್ಯುಲರ್ ಮೋಷನ್, ಅನದರ್ ಒನ್ ಇಸ್ ಲೀನಿಯರ್ ಮೋಷನ್. ಅಂದ್ರೆ ಅದ ಇಲ್ಲೇ ನಮಗೆ ಸರ್ಕಲ್ ಒಳಗೆ ಮೂವ್ ಹಾಕೋತ್ ನಿಲ್ಲಂಗಿಲ್ಲ. ಈ ಸರ್ಕಲ್ ಒಳಗೆ ಮೂವ್ ಹಾಕೋತದ ಏನಾಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಮೂವ್ ಫಾರ್ವರ್ಡ್, ರೈಟ್? ಇಟ್ ವಿಲ್ ಮೂವ್ ಫಾರ್ವರ್ಡ್. ಎಸ್, ಸೊ ದೇರ್ ಈಸ್ ಸರ್ಕ್ಯುಲರ್ ಪಾತ್ ಆಲ್ಸೋ ಅಂಡ್ ದೇರ್ ಈಸ್ ಲೀನಿಯರ್ ಪಾತ್ ಆಲ್ಸೋ. ಅಂದ್ರೆ ಸ್ಟ್ರೇಟ್ ಲೈನ್ ದಾಗೂ ಮೂವ್ ಆಗತ್ತದ್ರಿ, ಸರ್ಕ್ಯುಲರ್ ಪಾತ್ ಒಳಗೂ ಮೂವ್ ಆಗತ್ತದ್ರಿ, ರೈಟ್? ಈ ಮಿಕ್ಸ್ಚರ್ ಆಫ್ ಸರ್ಕ್ಯುಲರ್ ಪಾತ್, ಸರ್ಕ್ಯುಲರ್ ಮೋಷನ್ ಮತ್ತು ಸ್ಟ್ರೇಟ್ ಲೈನ್ ಮೋಷನ್ ನಾವು ಹೆಲಿಕಲ್ ಪಾತ್ ಅಂತ ಕರಿತೀವಿ. ಸೊ ಏನಾಗ್ತದೆ ಇಲ್ಲಿ ನೋಡ್ರಿ, ಐ ವಿಲ್ ಟೆಲ್ ಯು ದಿಸ್. ಈಗ ನಮಗೆ ಫಸ್ಟ್ ಸರ್ಕಲ್ ಇಲ್ಲಿ ಫಾಲೋ ಮಾಡಿದ್ವಿ, ಸೆಕೆಂಡ್ ಸರ್ಕಲ್ ಇಲ್ಲಿ ಫಾಲೋ ಮಾಡ್ತದೆ, ಥರ್ಡ್ ಸರ್ಕಲ್ ಅಲ್ಲಿ ಫಾಲೋ ಮಾಡ್ತದೆ, ಫೋರ್ತ್ ಸರ್ಕಲ್ ಅಲ್ಲಿ ಫಾಲೋ ಮಾಡ್ತದೆ. ಸೊ ಪ್ರತಿಯೊಂದು ಸರ್ಕಲ್ ಅದು ಏನ ಮಾಡ್ತಿರ್ತದಂದ್ರೆ ಫಾರ್ ಎವ್ರಿ ಸರ್ಕಲ್, ವೆನ್ ಎವ್ರಿ ಸರ್ಕಲ್ ಇಟ್ ಕಂಪ್ಲೀಟ್ಸ್ ಇಟ್ ವಿಲ್ ಮೂವ್ ಅ ಸರ್ಟನ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಒಂದು ಸರ್ಕಲ್ ಮೂವ್ ಆದಾಗ ಇಲ್ಲಿಗೆ ಬಂತು, ಇನ್ನೊಂದು ಸರ್ಕಲ್ ಮೂವ್ ಆದಾಗ ಇಲ್ಲಿಗೆ ಹೋಗ್ತದೆ, ಮತ್ತೊಂದು ಸರ್ಕಲ್ ಮೂವ್ ಆದಾಗ ಇಲ್ಲಿಗೆ ಹೋಗ್ತದೆ. ಸೊ ಫಾರ್ ಎವ್ರಿ ಸರ್ಕಲ್ ಇಟ್ ಇಸ್ ಮೂವಿಂಗ್ ಹಾರಿಜಾಂಟಲಿ ಅ ಸರ್ಟನ್ ಡಿಸ್ಟೆನ್ಸ್.
ಸೊ ಆ ಹಾರಿಜಾಂಟಲ್ ಡಿಸ್ಟೆನ್ಸ್ ನ ಏನ್ ಟ್ರಾವೆಲ್ ಮಾಡ್ತದಲ್ಲ, ಈ ಹಾರಿಜಾಂಟಲ್ ಡಿಸ್ಟೆನ್ಸ್ ನಾವು ಪಿಚ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪಿಚ್. ದಿಸ್ ಇಸ್ ಕಾಲ್ಡ್ ಪಿಚ್, ರೈಟ್? ಸೊ ಆ ಪಿಚ್ ನಮಗೊಂದು ಫಾರ್ಮುಲಾ ಅದ ರೀ, ರೈಟ್? ಐ ವಿಲ್ ರೈಟ್ ಇಟ್ ಹಿಯರ್. ಪಿಚ್ P is equal to 2 pi mv cos theta divided by qb. 2 pi mv cos theta divided by qb. This much will be the formula of pitch, right? Pitch andre ena, it is the horizontal distance traveled by the charged particle ಅಥವಾ linear distance traveled by the charged particle when it is moving in helical path. ಹೆಲಿಕಲ್ ಪಾತ್ ಒಳಗೆ ಮೂವ್ ಆಗಬೇಕಾದ್ರೆ ಅದು ಎಷ್ಟು ಹಾರಿಜಾಂಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತದಲ್ಲ, ಆ ಹಾರಿಜಾಂಟಲ್ ಡಿಸ್ಟೆನ್ಸ್ ವ್ಯಾಲ್ಯೂ ರೀ ಅದು ಪಿಚ್ ಅಂತಂದ್ರೆ, ರೈಟ್? ದಟ್ ಈಸ್ 2 pi mv cos theta divided by qb, right? Okay, that is all about the path followed by charged particle when it enters at different angles in the magnetic field. We'll go to the next concept then. Next concept nodri, circular motion of charged particle in uniform magnetic field. Idu namagu already gottade, right? We already know this. Uniform magnetic field ಒಳಗೆ ನಮಗೆ charged particle perpendicularly move ಆಗತ್ತಪ್ಪ ಅಂತಂದ್ರೆ it will follow the circular path. ಇದು ನಮಗೆ circular path ಅನ್ನು follow ಮಾಡ್ತದೆ. ಸೊ circular path related ಏನೇನ್ ಟರ್ಮ್ಸ್ ಅದಾವಲ್ಲ ಅವೆಲ್ಲ ಟರ್ಮ್ಸ್ ನಮಗೆ ಗೊತ್ತಿರಬೇಕು. ಫಸ್ಟ್ ಟರ್ಮ್, radius of that circular path. Radius of the circular path is mv divided by qb. This is the formula of radius of circular path. In velocity the formula ಏನಾಗ್ತದೆ, ಇದೇ ಫಾರ್ಮುಲಾದಿಂದ ನೀವು velocity ಫಾರ್ಮುಲಾ ಬರೀಬಹುದು. Velocity will be qrb divided by m. ಇಷ್ಟು ನಮಗೆ velocity ಫಾರ್ಮುಲಾ ಬರ್ತದೆ. ನೆಕ್ಸ್ಟ್, ಸರ್ಕ್ಯುಲರ್ ಪಾತ್ ದ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಅಂದ್ರೆ ಏನ್ರಿ? ಟೈಮ್ ಮೀನ್ಸ್ ಇಟ್ ಇಸ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸರ್ಕ್ಯುಲರ್ ಪಾತ್ ಇಸ್ ಕಾಲ್ಡ್ ಟೈಮ್ ಪೀರಿಯಡ್. ಒಂದು ಸರ್ಕಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಏನ್ ಟೈಮ್ ತಗೊಳ್ತದ ಅದು ಟೈಮ್ ಪೀರಿಯಡ್ ರೀ, ರೈಟ್? ಸೊ ಟೈಮ್ ಪೀರಿಯಡ್ ಫಾರ್ಮುಲಾ ನಮಗೆ ಈ ತರ ಬರ್ತದ್ರಿ. ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2 pi m divided by qb. ಆಮೇಲೆ ಫ್ರೀಕ್ವೆನ್ಸಿ ಅಂದ್ರೆ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ರೀ. ಸೊ ಇದ್ರದ್ದು ರಿವರ್ಸ್ ಬರ್ತದೆ, qb divided by 2 pi m. This is the frequency of that charged particle ಅಥವಾ of that circular path of the charged particle. ನೆಕ್ಸ್ಟ್ ನೋಡ್ರಿ, ಈಗ ನಾ ಮೊಮೆಂಟಮ್ ಇಕ್ವೇಶನ್ ಬರೀತೀನಿ. ಮೊಮೆಂಟಮ್ ಮೀನ್ಸ್ ವಾಟ್? ಮಾಸ್ ಇಂಟು ವೆಲಾಸಿಟಿ, ರೈಟ್? ಸೊ ನಮಗೆ ಈಗ ಆಲ್ರೆಡಿ ವೆಲಾಸಿಟಿ ಇಕ್ವೇಶನ್ ಇಲ್ಲ ಅದೇ, ರೈಟ್? ಸೊ ಈಗ ನಾವು ವೆಲಾಸಿಟಿ ಜಾಗ ಒಳಗೆ qrb divided by m ಅಂತ ಬರ್ಕೊಂಡ್ರೆ m and m will get cancelled. Finally I will get momentum is equal to qrb ಅಂತ ನಮಗೆ ಬರ್ತದೆ, ರೈಟ್? We got the equation of radius, velocity, time period, frequency, momentum. In kinetic energy of the charged particle. So kinetic energy of the charged particle nodri, it will be ನಮಗೆ ಬೇಸಿಕ್ ಫಾರ್ಮುಲಾ ಆಫ್ kinetic energy ಗೊತ್ತದೆ. It is half m v square, right? ಸೊ ಇಲ್ಲೇ ನಾ ಇದನ್ನ ಈ ತರ ಬರ್ಕೋತೀನಿ, half m v square. v square ಅಂದ್ರೆ v ದ ವ್ಯಾಲ್ಯೂ ನಮಗೆ ಏನದ? qrb divided by m ಅಂತದ. ಸ್ಕ್ವೇರ್ ಮಾಡ್ಕೊಂಡ್ರೆ ಇದು qrb square divided by m square ಆಯ್ತು. ಸೊ m and m will get cancelled. ಸೊ ಫೈನಲಿ ನಮಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ qrb square divided by 2m. ಎಷ್ಟು ನಮಗೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಬರ್ತದ್ರಿ, ರೈಟ್? ಓಕೆ, ಈ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ರೇಡಿಯಸ್ ಇಕ್ವೇಶನ್ ಅದಲ್ಲ, ಇದನ್ನ ನಾವು ಬೇರೆ ಬೇರೆ ಫಾರ್ಮ್ ಒಳಗೆ ಈ ತರ ಬರೀಬಹುದು. ರೇಡಿಯಸ್ ಇಸ್ ಈಕ್ವಲ್ ಟು, ಇದು ಫಸ್ಟ್ ಫಾರ್ಮ್ ನಮ್ಗೆ ಆಲ್ರೆಡಿ ಗೊತ್ತದೆ, mv ಅಪಾನ್ qb ಅಂತ. If I want to write the radius in terms of potential difference, it will be root 2m qv divided by qb, right? This is the formula of radius in terms of potential difference. ಇಲ್ಲೇ ಇದೇನು v ನ ಬರ್ದಿನಲ್ಲ, this is potential difference. ಇದು potential difference ರೀ. ಇಲ್ಲಿ ಏನು v ಬರ್ದಿವಲ್ಲ ಇದು velocity ರೀ. This is velocity or speed. ಇದು ನಮಗೆ potential difference ರೀ. So radius in terms of velocity, radius in terms of potential difference. ನೆಕ್ಸ್ಟ್, ಇದನ್ನ ನಾವು ಸಪೋಸ್ ಕೈನೆಟಿಕ್ ಎನರ್ಜಿ ಟರ್ಮ್ಸ್ ಆಗಿ ಬರಿಬೇಕಿತ್ತಪ್ಪ ಅಂತಂದ್ರೆ we have to write it like this, root 2mk divided by qb. This is in terms of kinetic energy, right? k ಅಂದ್ರೆ kinetic energy ಅಲ್ಲೇ, ಕರೆಕ್ಟ್? ಸೊ ಎಷ್ಟು ನಮಗೆ ಏನ್ ಬರ್ತದಪ್ಪ ಅಂತಂದ್ರೆ ರೇಡಿಯಸ್ ಅದ ರಿಲೇಷನ್ ಬರ್ತದ್ರಿ. ಸೊ ಇಲ್ಲಿ ನಾವು ಕ್ಲಿಯರ್ಲಿ ಹೇಳ್ಬೋದು, ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ, it is directly proportional to root of potential difference, and also it is directly proportional to root of kinetic energy ಅಂತ ನಾವು ಹೇಳ್ಬೋದು. ಕ್ಲಿಯರ್ ಅದ ರೀ? ಓಕೆ, ಸೊ ವಿ ಗಾಟ್ ಟು ನೋ ಅಬೌಟ್ ರೇಡಿಯಸ್. ಓಕೆ, ಇನ್ನೊಂದು ಪಾಯಿಂಟ್ ರೀ, ಐ ಶುಡ್ ಟೆಲ್ ಯು ದಿಸ್. ಇಲ್ಲಿ ನೋಡ್ರಿ, ಈಗ ನಮಗೆ ಫೋರ್ಸ್ ಇಕ್ವೇಶನ್ ಏನದ? F is equal to qvb sin theta ಅಂತದ್ರಿ, ರೈಟ್? ಸೊ ಐ ವಿಲ್ ಟೆಲ್ ಯು ದಿಸ್ ಹಿಯರ್. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಒಳಗೆ ಇಲ್ಲೇ ಹೇಳ್ತೀನಿ ನಾನು ನಿಮಗೆ, ರೈಟ್? ಓಕೆ, ಇಲ್ಲೇ ನೋಡ್ರಿ, ನಮ್ಗೆ ಫೋರ್ಸ್ ಏನಂತ ಬಂದಿತ್ತಪ್ಪ ಅಂತಂದ್ರೆ, ಸಿ ಫೋರ್ಸ್ ಇಕ್ವೇಶನ್ ನಮಗೆ ಈ ತರ ಅದ ರೀ. F is equal to q, ಇದನ್ನ ವೆಕ್ಟರ್ ನೋಟೇಶನ್ ಒಳಗೆ ಬರೆದ್ರೆ F equal to q v cross b ಅಂತ ನಾ ಬರೀತೀವಿ. F equal to q v cross b. ಈಗ ಈ v ಮತ್ತು b ಏನಿರ್ತಾವಲ್ಲ, ಇವೆರಡು ಒಂದ ಪ್ಲೇನ್ ಒಳಗೆ ಇರ್ತಾವ್ರಿ. ದೇ ವಿಲ್ ಆಲ್ವೇಸ್ ಬಿ ಇನ್ ಒನ್ ಪ್ಲೇನ್, ರೈಟ್? ಇಫ್ ದಿಸ್ ಇಸ್ v
and if this is B, right? ಈ ಫೋರ್ಸ್ ಏನಿರ್ತದಲ್ಲ ಇವು ಎರಡು ವಿ ಮತ್ತು ಬಿ ಯಾವ ಪ್ಲೇನ್ ಒಳಗೆ ಇರ್ತಾವ ನೋಡ್ರಿ, ಆ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಇರ್ತದ್ರಿ. ದಿಸ್ ಫೋರ್ಸ್ ವಿಲ್ ಆಲ್ವೇಸ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕನ್ಸಿಸ್ಟಿಂಗ್ ದ ವೆಲಾಸಿಟಿ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇಲ್ಲಿ ಬೇಕಾದ್ರೆ ನೀವು ನೋಡ್ರಿ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಇನ್ವರ್ಟ್ಸ್ ಅದ, ವೆಲಾಸಿಟಿ ನಮಗೆ ಈ ಕಡೆ ಅದ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಟ್ಸ್, ವೆಲಾಸಿಟಿ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಇವು 4 ಫಿಂಗರ್ಸ್ ಏನದಾವಲ್ಲ, ಈ 4 ಫಿಂಗರ್ಸ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿಕೇಟ್ ಮಾಡ್ತಾವ, ಇದು ವೆಲಾಸಿಟಿನ ಇಂಡಿಕೇಟ್ ಮಾಡ್ತದೆ. ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, this is velocity. They both are in the plane of this hand only. ಈ ಹ್ಯಾಂಡ್ ಪ್ಲೇನ್ ಒಳಗೆ ಅದಾವ. ಅವಾಗ ನಮಗೆ ಫೋರ್ಸ್ ಯಾವ ಕಡೆ ಬರ್ತದ ಅಂತ ನಾವು ಹೇಳ್ತೀವಿ, ಫೋರ್ಸ್ ನಮಗೆ ಪಾಲ್ಮ್ ಅಪೋಸಿಟ್ ಪಾಲ್ಮ್ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ವೆಲಾಸಿಟಿ ಯಾವ ಪ್ಲೇನ್ ಒಳಗೆ ಅದಾವ, ಆ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇದು ಫೋರ್ಸ್ ಆಕ್ಟ್ ಆಗ್ತಿರ್ತದ್ರಿ. ಸೊ ಫೋರ್ಸ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಪ್ಲೇನ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪ್ಲೇನ್. ಓಕೆ, ಸೊ ಈಗ ಹಿಂಗಾಗಿ ನಮಗೀಗ ವರ್ಕ್ ಡನ್ ಇಲ್ಲಿ ಕೇಳಿದ್ನಿ ಅಂತ ಇಟ್ಕೋರಿ. ವರ್ಕ್ ಡನ್ ಅಂದ್ರೆ ಏನ್ರಿ, ಎಫ್ ಡಿ ಎಸ್ ಕಾಸ್ ಥೀಟಾ ಅಂತ ನಾವು ಬರಿತೀವ್ರಿ. ವರ್ಕ್ ಡನ್ ಎಫ್ ಡಿ ಎಸ್ ಕಾಸ್ ಥೀಟಾ. ಈಗ ಈ ಡಿಸ್ಪ್ಲೇಸ್ಮೆಂಟ್ ಮತ್ತು ಮ್ಯಾಗ್ನೆಟಿಕ್ ಇದೇನು ಫೋರ್ಸ್ ಅದಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್, ಅವು ಎರಡು ನಡುವಿನ ಆಂಗಲ್ ನಾವು ಥೀಟಾ ಅಂತ ಕರಿತೀವಿ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಇರ್ತದೆ, ವೆಲಾಸಿಟಿ ಯಾವ ಕಡೆ ಇರ್ತದೆ, ಆ ಕಡೆ ಪಾರ್ಟಿಕಲ್ ನಮಗೆ ಡಿಸ್ಪ್ಲೇಸ್ ಆಗ್ತಿರ್ತದೆ, ಅಥವಾ ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತಿರುತ್ತೆ, ಆ ಕಡೆ ಡಿಸ್ಪ್ಲೇಸ್ ಆಗ್ತದೆ. ಕೊಟ್ರಾಗ ಏನ್ರಿ, ಡಿಸ್ಪ್ಲೇಸ್ಮೆಂಟ್ ಏನಿರ್ತದಲ್ಲ ಅದು ಈ ಪ್ಲೇನ್ ಒಳಗೆ ಇರ್ತದ್ರಿ. ಇಲ್ಲೇನ್ ನಾವು ತಗೊಂಡಿದ್ವಿ, ಇದ ಪ್ಲೇನ್ ಒಳಗೆ ಡಿಸ್ಪ್ಲೇಸ್ಮೆಂಟ್ ಇರ್ತದೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಓನ್ಲಿ. ಡಿಸ್ಪ್ಲೇಸ್ಮೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್, ದೀಸ್ ಬೋತ್ ಆರ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಓನ್ಲಿ, ರೈಟ್? ಯಾಕಂದ್ರೆ ನೋಡ್ರಿ, ಈಗ ನಮಗೆ ವೆಲಾಸಿಟಿ ಈ ಕಡೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಟ್ಸ್ ಅದ, ಫೋರ್ಸ್ ಈ ಕಡೆ ಆಕ್ಟ್ ಆಯ್ತು. ಸೊ ಇದು ನಮಗೆ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಆಯ್ತು, ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀನಿ. ಈ ಡಿಸ್ಪ್ಲೇಸ್ಮೆಂಟ್ ನಮಗೆ ಯಾವ ಪ್ಲೇನ್ ದಾಗ ಐತಿರಿ, ಈ ಬೋರ್ಡ್ ಪ್ಲೇನ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಅದೇನ್ ನಮಗೆ ವೆಲಾಸಿಟಿ ಅದ, ಅದ ಪ್ಲೇನ್ ಒಳಗೆ ನಮಗೆ ಅದು ಡಿಸ್ಪ್ಲೇಸ್ ಆಗಿರ್ತದ್ರಿ. ಇಟ್ ಗೆಟ್ಸ್ ಡಿಸ್ಪ್ಲೇಸ್ ಲೈಕ್ ದಿಸ್ ಓನ್ಲಿ. ಎಸ್, ದಟ್ಸ್ ವೈ ಥೀಟಾ ಇಸ್ ಈಕ್ವಲ್ ಟು 90 ಆಯ್ತು. ಥೀಟಾ 90 ಆದ್ರೆ ವರ್ಕ್ ಡನ್ ಎಷ್ಟಾಯ್ತ್ರಿ? ವರ್ಕ್ ಡನ್ ಇಸ್ 0. ವರ್ಕ್ ಡನ್ ಇಸ್ 0. ಸೊ ಒಂದು ಗೊತ್ತಿರಲಿ, ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದ್ರಿ. ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಆಕ್ಟ್ ಆನ್ ಇಟ್. ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೋರ್ಸ್ ದಟ್ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಗೆಟ್ ಡೆವಿಯೇಟೆಡ್ ಇಫ್ ಇಟ್ ಇಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ಲಿ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ನಮಗೆ ಡಿವೇಟ್ ಆಗ್ತದೆ. ಆದ್ರೆ ದ ಸ್ಪೀಡ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ನಾಟ್ ಚೇಂಜ್, ದ ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಆಲ್ಸೋ ನಾಟ್ ಚೇಂಜ್, ಅಂಡ್ ವರ್ಕ್ ಡನ್ ವಿಲ್ ಬಿ 0. ಸೊ ದೇರ್ ವಿಲ್ ಬಿ ನೋ ವರ್ಕ್ ಡನ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್. There will be no increment or decrement in the speed of the charged particle due to the magnetic force, and there will be no change in the kinetic energy of that charged particle due to the magnetic force. ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದಾಗಿ ಏನು ಮ್ಯಾಗ್ನೆಟಿಕ್ ಫೋರ್ಸ್ ಆ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಆಕ್ಟ್ ಮಾಡ್ತಿರ್ತದೆ, that will not change the speed, it will not change the kinetic energy, it will not change the kinetic energy as well as speed of the charged particle. ಅದನ್ನದು ಚೇಂಜ್ ಮಾಡೋದಿಲ್ರಿ, right? What it will do then? What magnetic force on the charged particle will do? It will just deviate the charged particle. ಅದು ಚಾರ್ಜ್ಡ್ ಪಾರ್ಟಿಕಲ್ ಹೋಗುವಂತ ದಾರಿನ ಚೇಂಜ್ ಮಾಡಿಸ್ತದೆ, ಡೆವಿಯೇಟ್ ಮಾಡಿಸ್ತದ್ರಿ. ಎಕ್ಸೆಪ್ಟ್ ಡೆವಿಯೇಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್, ನಥಿಂಗ್ ಇಟ್ ವಿಲ್ ಡು. ಅದು ಬೇರೆ ಏನು ಮಾಡೋದಿಲ್ರಿ. ವಾಟ್ ಮ್ಯಾಗ್ನೆಟಿಕ್ ಫೋರ್ಸ್, ರೈಟ್? ಓಕೆ, ಹೆಂಗ್ರಿ ಈಗ ನೋಡ್ರಿ, ವರ್ಕ್ ಡನ್ ನಾವು 0 ಅಂತ ಅಂದಿವಿ. ಬೈ ವರ್ಕ್ ಎನರ್ಜಿ ಥಿಯರಮ್ ವಿ ನೋ ದಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ರೈಟ್? ವರ್ಕ್ ಡನ್ ನಾವು 0 ಅಂತ ಬರ್ದಿವಿ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇಸ್ 0 ಅಂದಂಗ ಆಯ್ತ್ರಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ 0 ಅಂದ್ರೆ ಇದ್ರ ಮೀನಿಂಗ್ ಏನ್ರಿ? ಕೈನೆಟಿಕ್ ಎನರ್ಜಿ ಚೇಂಜ್ ಆಗಿಲ್ಲ ಅಂತ ಮೀನಿಂಗ್ ಅದು, ರೈಟ್? So by magnetic force, neither the speed of the charged particle will change, nor the kinetic energy of the charged particle will change, and nor the speed of the charged particle, right? Speed change agangilla, kinetic energy change agangilla, as well as there will be no work done. ಅದರ ಮೇಲೆ ವರ್ಕ್ ಕೂಡ ಮಾಡೋದಿಲ್ರಿ, ಮ್ಯಾಗ್ನೆಟಿಕ್ ಫೋರ್ಸ್ ವರ್ಕ್ ಕೂಡ ಮಾಡೋದಿಲ್ಲ, ರೈಟ್? ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಕೈನೆಟಿಕ್ ಎನರ್ಜಿ ನಮ್ಗೆ ಅದ್ರದ್ದು ಕಾನ್ಸ್ಟೆಂಟ್ ಉಳಿದಿರ್ತದ್ರಿ, ರೈಟ್? ಇಟ್ ಜಸ್ಟ್ ಡಿವೈಡ್ಸ್ ದ ಚಾರ್ಜ್ ಪಾರ್ಟಿಕಲ್, ರೈಟ್? ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಬೆಟರ್ ಏನ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಆ ಟರ್ಮ್ಸ್ ಗಳನ್ನ ಬರ್ಕೊಳ್ರಿ. ಯು ಮೇಕ್ ದ ನೋಟ್ಸ್ ಬೆಟರ್, ರೈಟ್? ನೋಟ್ಸ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮೋಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್, ರೈಟ್? ಇದು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಆದ್ರೂ ಕೂಡ ಹೇಳ್ಬಿಡ್ತೀನಿ. ಓಕೆ, ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್. ಓಕೆ, ಅದು ಓನ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ಪ್ರೀವಿಯಸ್ ಸ್ಲೈಡ್ಸ್ ಒಳಗೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಓನ್ಲಿ ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಓನ್ಲಿ. ಇಲ್ಲೇ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಸೊ ಎರಡು ಫೀಲ್ಡ್ಸ್ ಪ್ರೆಸೆಂಟ್ ಇದ್ದಾಗ, when two fields are present, the force acting on the charged particle is called Lorentz force. So electric field ದಿಂದಾಗೆ ಒಂದು ಎಲೆಕ್ಟ್ರಿಕ್ ಫೋರ್ಸ್ ಅದರ ಮೇಲೆ ಆಕ್ಟ್ ಆಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದಾಗೆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಅದರ ಮೇಲೆ ಆಕ್ಟ್ ಆಗ್ತದೆ. ಸೊ ಡ್ಯೂ ಟು ಬೋತ್ ದ ಫೀಲ್ಡ್ಸ್, two forces will be acting on it, right?
ಸೊ ಎಲೆಕ್ಟ್ರಿಕ್ ಫೋರ್ಸ್ ಅಂದ್ರೆ ಅದು ಎಷ್ಟು ಇರ್ತೈತ್ರಿ, ಇಟ್ ವಿಲ್ ಬಿ ಕ್ಯೂ ಇಂಟು ಇ. ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಅದು ಎಷ್ಟು ಇರ್ತೈತ್ರಿ, ಇಟ್ ವಿಲ್ ಬಿ ಕ್ಯೂ ವಿ ಬಿ ಸೈನ್ ಥೀಟಾ. ಇಷ್ಟು ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಇರ್ತದೆ. ಇದನ್ನ ನಾವು ವೆಕ್ಟರ್ ಫಾರ್ಮ್ ಒಳಗೆ ಬರಿಬೇಕಾದ್ರೆ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಕ್ಯೂ ವೆಕ್ಟರ್ ಇ ಪ್ಲಸ್ ಕ್ಯೂ ಇಂಟು ವಿ ಕ್ರಾಸ್ ಬಿ, ಲೈಕ್ ದಿಸ್ ವಿ ಕ್ಯಾನ್ ರೈಟ್ ಇಟ್. ರೈಟ್, ಇಲ್ಲಿನ ಕ್ಯೂ ಕಾಮನ್ ತಗೊಂಡು ಕೂಡ ಬರಿಬಹುದು, ಕ್ಯೂ ಕಾಮನ್ ಇ ಪ್ಲಸ್ ವಿ ಕ್ರಾಸ್ ಬಿ ಅಂತ ನಾ ಈ ತರ ಬರಿಬಹುದು. ರೈಟ್, ಸೊ ದಿಸ್ ಇಸ್ the Lorentz force acting on the charged particle, Lorentz force. Right, next ನೋಡ್ರಿ, in case speed of the charged particle, electric field and magnetic field all are parallel to each other. ಎಲ್ಲಾನು ಒಂದಕ್ಕೊಂದು ಪ್ಯಾರಲಲ್ ಇದ್ದು ಅಂತ ಇಟ್ಕೋರಿ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಒಳಗ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಒಳಗ್ರಿ, ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ತಿರೋದು ಅದು ಕೂಡ ಅದೇ ಡೈರೆಕ್ಷನ್ ಒಳಗೆ ಮೂವ್ ಆಗತ್ತೆ, ಎಲ್ಲಾನು ಪ್ಯಾರಲಲ್ ಇದ್ದಪ್ಪ ಅಂತಂದ್ರೆ that charged particle will experience, ನೋಡ್ರಿ ಈಗ ಥೀಟಾ ನಮಗೆ ಏನಾಯ್ತ್ರಿ, ಥೀಟಾ ನಮಗೆ 0 ಡಿಗ್ರಿ ಆಯ್ತು. ಹಂಗಾದ್ರೆ ಈ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಾಗಬೇಕು, ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಏನ್ರಿ, ಕ್ಯೂ ವಿ ಬಿ ಸೈನ್ ಥೀಟಾ ರೀ, ಕ್ಯೂ ವಿ ಬಿ ಸೈನ್ ಥೀಟಾ. ವಾಟ್ ಈಸ್ ಥೀಟಾ? ಥೀಟಾ ಇಸ್ ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಪ್ಯಾರಲಲ್ ಅದಾವ, ಆಂಗಲ್ 0 ಆಯ್ತು. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಾಯ್ತ್ರಿ, ಮ್ಯಾಗ್ನೆಟಿಕ್ ಫೋರ್ಸ್ 0. ರೈಟ್, ಸೊ ಮ್ಯಾಗ್ನೆಟಿಕ್ ಫೋರ್ಸ್ 0 ಆಯ್ತು, ಯಾಕಂದ್ರೆ ನಮಗೆ ಚಾರ್ಜ್ಡ್ ಪಾರ್ಟಿಕಲ್ ಫೀಲ್ಡ್ ಪ್ಯಾರಲಲ್ ಆಗಿ ಮೂವ್ ಆಗತ್ತೆ. ವಿ ಆಲ್ರೆಡಿ ನೋ ದಿಸ್. If the charged particle moves parallel or anti-parallel to the magnetic field, it will experience 0 force and it will not get deviated. Right? So magnetic force adar mele 0 ಆಗ್ತದೆ. But what about electric field? ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಇತ್ತು, ಅದ್ರ ಒಳಗೆ ನೀವು ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇಟ್ಕೊಳ್ರಿ, ರೆಸ್ಟ್ ಒಳಗೆ ಇಟ್ಕೋರಿ ಅಥವಾ ಮೋಷನ್ ಒಳಗಿರ್ಲಿ, ಪ್ಯಾರಲಲಿ ಮೂವ್ ಆಗಲಿ ಅಥವಾ ಪರ್ಪೆಂಡಿಕ್ಯುಲರ್ಲಿ ಮೂವ್ ಆಗಲಿ, ಒಟ್ರಾಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಇತ್ತು, ಅಲ್ಲಿ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇತ್ತು ಆ ಫೀಲ್ಡ್ ಒಳಗಂದ್ರೆ ಆ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ಲೇಬೇಕು. ರೈಟ್, ಮ್ಯಾಗ್ನೆಟಿಕ್ ಫೋರ್ಸ್ ಮಾತ್ರ ಕಂಡೀಷನ್ ಅದ, ಏನಂತೇಳಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗಬೇಕು, ಅಂದ್ರೆ ಅದು ನ್ಯೂಟ್ರಲ್ ಪಾರ್ಟಿಕಲ್ ಇದ್ರೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಂಗಿಲ್ಲ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ನಮ್ಮ ಕಂಡೀಷನ್ಸ್ ಏನದಾವ್, ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ಚಾರ್ಜ್ಡ್ ಪಾರ್ಟಿಕಲ್ ಇರಬೇಕು, ಅದು ನ್ಯೂಟ್ರಲ್ ಇರಬಾರ್ದು, ಚಾರ್ಜ್ಡ್ ಪಾರ್ಟಿಕಲ್ ಇರಬೇಕು, ಪ್ಲಸ್ ಅದು ರೆಸ್ಟ್ ಒಳಗೆ ಇರಬಾರ್ದು, ಅದು ಮೂವ್ ಆಗ್ತಿರ್ಬೇಕು, ಪ್ಲಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆಂಟ್ ಇರಬೇಕು. ಇಷ್ಟೆಲ್ಲ ಕಂಡೀಷನ್ಸ್ ವ್ಯಾಲಿಡ್ ಇದ್ರೆ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ಇದ್ರೊಳಗಿಂದ ಯಾವುದೇ ಒಂದೇ ಕಂಡೀಷನ್ ನಮಗೆ ವ್ಯಾಲಿಡ್ ಇರ್ಲಿಲ್ಲ, ಅವಾಗ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗ್ತದ್ರಿ, 0 ಆಗ್ತದೆ. ಇಲ್ಲೇ ನಮಗೆ ಅದು ಪ್ಯಾರಲಲಿ ಮೂವ್ ಆಗತ್ತದ್ರಿ, ಅದಕ್ಕೆ ನಮಗೆ ಥೀಟಾ 0 ಆಯ್ತು, ಅದಕ್ಕೆ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ 0 ಆಯ್ತು. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಹಂಗಲ್ಲ, ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ಈ ತರದ ಏನು ಕಂಡೀಷನ್ಸ್ ಇಲ್ಲ. ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ಅಲ್ಲಿ ಎರಡೇ ಕಂಡೀಷನ್ ರೀ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಅದ್ರ ಒಳಗೆ ಚಾರ್ಜ್ಡ್ ಪಾರ್ಟಿಕಲ್ ಇರಬೇಕು. ರೈಟ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಚಾರ್ಜ್ಡ್ ಪಾರ್ಟಿಕಲ್ ರೆಸ್ಟ್ ಒಳಗಿರ್ಲಿ ಅಥವಾ ಮೋಷನ್ ಒಳಗಿರ್ಲಿ, ಅಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗೋದ್ರಿ. ಇಫ್ ದೇರ್ ಈಸ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದ ಎಲೆಕ್ಟ್ರಿಕ್ ಫೋರ್ಸ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅದ, ಎಲೆಕ್ಟ್ರಿಕ್ ಚಾರ್ಜ್ ಅದ. ರೈಟ್, ಸೊ ಇದ್ರ ಮೇಲೆ ಫೋರ್ಸ್ ನಮಗೆ ಆಕ್ಟ್ ಆಗೋದ್ರಿ. ಹೌ ಮಚ್ ವಿಲ್ ಬಿ ದಟ್ ಎಲೆಕ್ಟ್ರಿಕ್ ಫೋರ್ಸ್? ಇಟ್ ವಿಲ್ ಬಿ ಕ್ಯೂ ಇಂಟು ಇ. ಇಷ್ಟು ನಮಗೆ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ರೈಟ್, ಸೊ ಆ ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತದ್ರಿ? ಇಫ್ ಇಟ್ ಇಸ್ ಪಾಸಿಟಿವ್ ಚಾರ್ಜ್, ದಟ್ ಎಲೆಕ್ಟ್ರಿಕ್ ಫೋರ್ಸ್ ವಿಲ್ ಆಕ್ಟ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೆ ನೋಡ್ಕೊಂಡಿದ್ವಿ ಇದನ್ನ. ಇಫ್ ಇಟ್ ಇಸ್ ನೆಗೆಟಿವ್ ಚಾರ್ಜ್, ಇಟ್ ವಿಲ್ ಆಕ್ಟ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ರೈಟ್, ಓಕೆ. ಇನ್ನೊಂದು ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ದಾಗ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಿತ್ತಂದ್ರೆ ಈ ಚಾರ್ಜ್ಡ್ ಪಾರ್ಟಿಕಲ್ ಏನಾಗ್ತದೆ, ಎಕ್ಸಲರೇಟ್ ಆಗ್ತದೆ. ಅದ್ರ ಎಕ್ಸಲರೇಷನ್ ಎಷ್ಟು ಇರ್ತದ್ರಿ? ಹೌ ಮಚ್ ವಿಲ್ ಬಿ ದ ಎಕ್ಸಲರೇಷನ್ ಆಫ್ ದಟ್ ಕ್ಯೂ ಇ ಡಿವೈಡೆಡ್ ಬೈ ಎಂ. ರೈಟ್, ಓಕೆ. ಅದೆಲ್ಲ ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೆ ನೋಡ್ಕೊಂಡಿದ್ವಿ. ಓಕೆ, ಇಲ್ಲಿ ನೋಡ್ರಿ, ವೆಲಾಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆಲ್ಲಾನು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಅದಾವ ಅಂತ ಇಟ್ಕೋರಿ. ರೈಟ್, ವೆಲಾಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಅದಾವೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಅದಾವೆ, ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಅದಾವೆ. ಎವ್ರಿಥಿಂಗ್ ಇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಈಗ ಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ ಯಾವ ಕಡೆ ಆಕ್ಟ್ ಆಗ್ತದೆ? ಇನ್ ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೋರ್ಸ್ ನಮ್ಗೆ ಯಾವ ಕಡೆ ಆಕ್ಟ್ ಆಗ್ತದೆ? ಇನ್ ದಿಸ್ ಡೈರೆಕ್ಷನ್. ರೈಟ್, ಸೊ ನೋಡ್ರಿ, ಚಾರ್ಜ್ಡ್ ಪಾರ್ಟಿಕಲ್ ನಮ್ಗೆ ಈ ಕಡೆ ಮೂವ್ ಆಗತ್ತಪ್ಪ ಅಂದ್ರೆ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ ಯಾವಾಗೂ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ದಾಗ ಆಕ್ಟ್ ಆಗ್ತದೆ. ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತದೆ ಅಂತ ಫೈಂಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು? ನಾವು ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಔಟ್ವರ್ಡ್ಸ್, ಚಾರ್ಜ್ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಔಟ್ವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಚಾರ್ಜ್ ಪಾರ್ಟಿಕಲ್ ವೆಲಾಸಿಟಿ ಈ ಕಡೆ ಇದೆ. ಸೊ ಪಾಮ್ ಯಾವ ಕಡೆ ಬಂತು? ಡೌನ್ವರ್ಡ್ಸ್. ಅದಕ್ಕೆ ಮ್ಯಾಗ್ನೆಟಿಕ್ ಫೋರ್ಸ್ ಡೌನ್ವರ್ಡ್ಸ್ ಆಕ್ಟ್ ಆಗದ ಅಂತ ನಾವು ಹೇಳ್ತೀವಿ. ಸೊ ಒಟ್ರಾಗ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಎರಡು ಫೋರ್ಸ್ ಅದಾವ್ರಿ, ಒಂದು ಎಲೆಕ್ಟ್ರಿಕ್ ಫೋರ್ಸ್ ಅಪ್ವರ್ಡ್ಸ್, ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಡೌನ್ವರ್ಡ್ಸ್. ಈಗ ಇವು ಎರಡೂ ಫೋರ್ಸ್ ಸಪೋಸ್ ನಮಗೆ ಈಕ್ವಲ್ ಇದ್ದಪ್ಪ ಅಂತಂದ್ರೆ ಎಫ್ ಇ ಇಸ್ ಈಕ್ವಲ್ ಟು ಎಫ್ ಬಿ, ಎರಡೂ ಫೋರ್ಸ್ ಈಕ್ವಲ್ ಇದ್ದಪ್ಪ ಅಂದ್ರೆ ಚಾರ್ಜ್ ವಿಲ್ ನಾಟ್ ಗೆಟ್ ಡಿವಿಯೇಟೆಡ್.
ಚಾರ್ಜ್ ವಿಲ್ ನಾಟ್ ಗೆಟ್ ಡಿವೇಟೆಡ್. ಅಂದ್ರೆ ಆ ಚಾರ್ಜ್ಡ್ ಪಾರ್ಟಿಕಲ್ ನಮ್ಗೆ ಈ ಕಡೆನೂ ಡಿವೇಟ್ ಆಗುದಿಲ್ಲ, ಈ ಕಡೆನೂ ಡಿವೇಟ್ ಆಗುದಿಲ್ಲ. ಅದು ನಮ್ಗೆ ಏನಾಗ್ತದ್ರಿ, ವಿತೌಟ್ ಡಿವೇಶನ್ ಸ್ಟ್ರೇಟ್ ಪಾತ್ನಾಗ ಮೂವ್ ಆಗ್ತದೆ. ಯಾವಾಗ ಇವೆರಡು ಫೋರ್ಸ್ ಈಕ್ವಲ್ ಇರ್ಬೇಕು. ಫೋರ್ಸ್ ಈಕ್ವಲ್ ಇರ್ಲಿಲ್ಲ ಅಂದ್ರೆ ಏನಾಗ್ತದೆ, ಇನ್ ಕೇಸ್ ನಮಗೆ ಎಲೆಕ್ಟ್ರಿಕ್ ಫೋರ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಗಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಚಾರ್ಜ್ಡ್ ಪಾರ್ಟಿಕಲ್ ಈ ಕಡೆ ಡಿವೇಟ್ ಆಗ್ತದೆ, ಅಪೋರ್ಡ್ಸ್ ಡಿವೇಟ್ ಆಗ್ತದೆ. ಇನ್ ಕೇಸ್ ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಇತ್ತು ಎಲೆಕ್ಟ್ರಿಕ್ ಫೋರ್ಸ್ ಗಿಂತ ಅಂದ್ರೆ ಅದ್ರ ನಮಗೆ ಡೌನ್ವರ್ಡ್ಸ್ ಡಿವೇಟ್ ಆಗ್ಲಿಕ್ಕೆ ಶುರು ಆಗ್ತದೆ, ರೈಟ್. ಸೊ ಎರಡು ಈಕ್ವಲ್ ಇದ್ದಪ್ಪ ಅಂದ್ರೆ ಅದು ಏನ್ ಮಾಡ್ತದ್ರಿ, ಸ್ಟ್ರೇಟ್ ಪಾತ್ನಾಗ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಇವು ಎರಡು ಈಕ್ವಲ್ ಇದ್ದು ಅಂತಂದ್ರೆ ಇದು ನಮಗೆ ಕ್ಯೂ ಇಂಟು ಇ ಆಗ್ತದೆ, ಇದು ನಮಗೆ ಕ್ಯೂ ವಿ ಬಿ ಅಂತ ಆಗ್ತದ್ರಿ ಫೋರ್ಸ್, ರೈಟ್. ಸೊ ದಟ್ಸ್ ವೈ ವಿ ವಿಲ್ ಬಿ ಈಕ್ವಲ್ ಟು ಇ ಡಿವೈಡೆಡ್ ಬೈ ಬಿ. ಸೊ ಅದು ಅನ್ಡಿವೇಟೆಡ್ ಮೂವ್ ಆಗತ್ತಿತ್ತಪ್ಪ ಅಂದ್ರೆ, ಅನ್ಡಿವೇಟೆಡ್ ಚಾರ್ಜ್ ಪಾರ್ಟಿಕಲ್ ಇತ್ತಪ್ಪ ಅಂದ್ರೆ ಇಟ್ಸ್ ವೆಲಾಸಿಟಿ ವಿಲ್ ಬಿ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಇವಕ್ಕೆ ಕ್ರಾಸ್ಡ್ ಫೀಲ್ಡ್ಸ್ ಅಂತ ಕರೀತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದ್ದಪ್ಪ ಅಂದ್ರೆ ಅದು ಕ್ರಾಸ್ಡ್ ಫೀಲ್ಡ್ಸ್ ಅಂತ ಕರೀತಾರೆ. ಕ್ರಾಸ್ಡ್ ಫೀಲ್ಡ್ಸ್ ಒಳಗೆ ಎಲೆಕ್ಟ್ರಿಕ್ ಚಾರ್ಜ್ ವಿತೌಟ್ ಡಿವೇಶನ್ ಸ್ಟ್ರೇಟ್ ಪಾತ್ ಒಳಗೆ ಮೂವ್ ಆಗತ್ತಿತ್ತಪ್ಪ ಅಂದ್ರೆ ಅದರದ ವೆಲಾಸಿಟಿ ಎಷ್ಟು, ಇ ಡಿವೈಡೆಡ್ ಬೈ ಬಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ and magnetic field are perpendicular to each other if we release a charged particle from origin. ಚಾರ್ಜ್ ಪಾರ್ಟಿಕಲ್ ನಾವು ರೆಸ್ಟ್ ಒಳಗದೆ ಒರಿಜಿನ್ ದಿಂದ ನಾವು ರಿಲೀಸ್ ಮಾಡಿದ್ವಿ ಅಂತ ಇಟ್ಕೋರಿ, ಇಲ್ಲಿಂದ ನೀವು ಅದನ್ನ ಬಿಟ್ರಿ, ಅವಾಗ ಈ ಚಾರ್ಜ್ ಪಾರ್ಟಿಕಲ್ ಯಾವ ತರ ಪಾತ್ ಅನ್ನು ಫಾಲೋ ಮಾಡ್ತದಪ್ಪ ಅಂತಂದ್ರೆ ಇಟ್ ಫಾಲೋಸ್ ದಿಸ್ ಪಾತ್, ರೈಟ್. ಈ ತರದ ಪಾತ್ ಅನ್ನು ಅದು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತದೆ, ರೈಟ್. ಓಕೆ, ಇಟ್ ಫಾಲೋಸ್ ಸರ್ಕ್ಯುಲರ್ ಸೈಕ್ಲಾಯ್ಡ್ ಅಂತ ಕರೀತಾರ್ರಿ. ದಿಸ್ ಪಾತ್ ಇಸ್ ಕಾಲ್ಡ್ ಸೈಕ್ಲಾಯ್ಡ್ ಪಾತ್ ಅಂತಂದ್ರೆ ಹೆಂಗ, ಈಗ ನಮಗೆ ನೀವು ನೋಡಿರ್ಬಹುದು, ಈಗ ಒಂದು ಟೈರ್ ಅದ ಅಥವಾ ಒಂದು ವೀಲ್ ಅದ ರೀ, ಈಗ ನಮ್ಗೆ ಸೈಕಲ್ ವೀಲ್ ಅದ ಅಂತ ಇಟ್ಕೊರಿ, ಸೈಕಲ್ ಖಾಲಿ, ಆ ಸೈಕಲ್ದ ಟೈರ್ ಮೇಲೆ ಏನ್ ಮಾಡ್ರಿ, ಎಲ್ಲೋ ಒಂದ್ ಕಡೆ ಒಂದು ಡಾಟ್ ಇಡ್ರಿ, ವೈಟ್ ಕಲರ್ ಒಂದು ಡಾಟ್ ಇಡ್ರಿ. ಸೊ ನೀವು ಸೈಕಲ್ ಮುಂದೆ ತುಳ್ಕೊಂತ ಹೋದಾಗ, ಸೈಕಲ್ ಮುಂದೆ ಹೋದಂಗ ಆ ಡಾಟ್ ನಮಗೆ ಯಾವ ತರ ಪಾತ್ ಫಾಲೋ ಮಾಡ್ತದ್ರಿ, ಇಟ್ ವಿಲ್ ಫಾಲೋ ಲೈಕ್ ದಿಸ್, ರೈಟ್. ಮೊದಲು ಒಂದ್ ಸರ್ಕಲ್ ಮುಗಿಸೋದ್ರೊಳಗೆ ಇಲ್ಲಿ ಬರ್ತದ್ರಿ, ಮತ್ತೊಂದ್ ಸರ್ಕಲ್ ಮುಗಿಸೋದ್ರೊಳಗೆ ಇಲ್ಲಿಗೆ ಬರ್ತದ್ರಿ. ಸೊ ದಾಟ್ ಪಾತ್ ಇಸ್ ಕಾಲ್ಡ್ ಸೈಕ್ಲಾಯ್ಡ್. ಅದಕ್ಕೆ ಸೈಕ್ಲಾಯ್ಡ್ ಪಾತ್ ಅಂತ ಕರೀತಾರೆ. ಇದು ಯಾವಾಗ, when electric and magnetic field are perpendicular to each other and from origin the charge is released. ಅಂದ್ರೆ ಚಾರ್ಜ್ ರೆಸ್ಟ್ ಒಳಗಿತ್ತು, ಅದನ್ನ ನಾವು ಅದನ್ನ ರಿಲೀಸ್ ಮಾಡಿಬಿಟ್ವಿ, ಅವಾಗ ಸೈಕ್ಲಾಯ್ಡ್ ಪಾತ್ ಅನ್ನು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ರೈಟ್. ಓಕೆ, ದಟ್ ಇಸ್ ಆಲ್ ಅಬೌಟ್ ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಕಂಬೈನ್ಡ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕ್ರಾಸ್ಡ್ ಫೀಲ್ಡ್ಸ್ ಅಂತ ಕರೀತಾರೆ. ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡ್ರಿ, ಡೆವಿಯೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಅನಿಸಬಹುದು ಈ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ಇಂಪಾರ್ಟೆಂಟ್, ಯು ಶುಡ್ ಬಿ ನೋಯಿಂಗ್ ದಿಸ್. ಈಗ ನಮಗಿಲ್ಲೇ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ರೀ. ದಿಸ್ ಇಸ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಈ ಏರಿಯಾ ಒಳಗದ ರೀ, ಎಷ್ಟು ಏರಿಯಾ ಒಳಗೆ ನಮಗೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ, ರೈಟ್. ಈ ಏರಿಯಾನ ಏನಂತ ಬರಿತೀನಿ, ದ ಥಿಕ್ನೆಸ್ ಆಫ್ ದಿಸ್ ಏರಿಯಾ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಎಕ್ಸ್, ರೈಟ್. ಎಷ್ಟು ರೀಸನ್ ಒಳಗೆ ಅಂದ್ರೆ ಎಕ್ಸ್ ಥಿಕ್ನೆಸ್ ರೀಸನ್ ಒಳಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಈಗ ಒಂದು ಚಾರ್ಜ್ಡ್ ಪಾರ್ಟಿಕಲ್ ನಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಈ ತರ ಎಂಟರ್ ಆಯ್ತಪ್ಪ ಅಂತಂದ್ರೆ, ಇಫ್ ಇಟ್ ಎಂಟರ್ಸ್, ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಟ್ಸ್, ನಮಗೆ ಯೂನಿಫಾರ್ಮ್ ಇನ್ವರ್ಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಟ್ಸ್, ವೆಲಾಸಿಟಿ ಇಸ್ ಇನ್ ದಿಸ್ ಡೈರೆಕ್ಷನ್, ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಅದು ಏನಾಗಬೇಕು, ಇಟ್ ಹ್ಯಾಸ್ ಟು ಗೆಟ್ ಡಿವೇಟೆಡ್, ಅದು ನಮಗೆ ಡಿವೇಟ್ ಆಗಬೇಕು. ಸೊ ಡಿವೇಟ್ ಆಗಿ ಇಲ್ಲಿಗೆ ಬರ್ತದ್ರಿ, ಇಲ್ಲಿಗೆ ಬಂದ ಕೂಡಲೇ ಏನಾಗಬಹುದು, ಅದು ಆ ಕಡೆನೂ ಹೋಗ್ಬೋದು ಅಥವಾ ಈ ಕಡೆನೂ ಹೋಗ್ಬೋದು, ಇಟ್ ಕ್ಯಾನ್ ಮೂವ್ ಲೈಕ್ ದಿಸ್ ಆಲ್ಸೋ, ರೈಟ್. ಒಟ್ಟಾಗದು ಡಿವೇಟ್ ಆಗ್ತದೆ. ಸೊ ಇಲ್ಲೇ ನಾವೀಗ ಏನ್ ಮಾಡ್ಬೇಕಾಗ್ತದ್ರಿ, ವಿ ಹ್ಯಾವ್ ಟು ಮೆಜರ್ ಹೌ ಮಚ್ ಆಂಗಲ್ ಇಟ್ ವಿಲ್ ಗೆಟ್ ಡಿವೇಟೆಡ್, ಎಷ್ಟು ಡಿವೇಟ್ ಆಗ್ತದೆ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಮಾಡ್ಬೇಕಾಗ್ತದೆ, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಡಿವಿಯೇಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಸೊ ಅದು ಎಷ್ಟು ಡಿವೇಟ್ ಆಗ್ತದಪ್ಪ ಅಂತಂದ್ರೆ, ಡೆವಿಯೇಷನ್ ಅಂದ್ರೆ ನೋಡ್ರಿ, ಡೆವಿಯೇಷನ್ ಅಂದ್ರೆ ಏನ, ಒರಿಜಿನಲ್ ಹತ್ರದ ಪಾತ್ ಡೈರೆಕ್ಷನ್ ಯಾವ್ದ್ರಿ, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಅಂದ್ರೆ ಒರಿಜಿನಲಿ ಈ ಡೈರೆಕ್ಷನ್ ಹೋಗ್ಬೇಕು ಹೊಂಟಿತ್ತದು. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಲಿಲ್ಲ ಅಂತ ಇಟ್ಕೋರಿ, ಇಲ್ಲೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದಲ್ಲ, ಇದು ಇರ್ಲಿಲ್ಲಪ್ಪ ಅಂದ್ರೆ ಅದು ಹಿಂಗ ಹೋಗ್ಬಿಡ್ತದೆ, ಸ್ಟ್ರೇಟ್ ಹಿಂಗ ಹೋಗ್ಬಿಡ್ತದೆ. ಈ ಕಡೆ ಹೋಗ್ಬೇಕಾದಂತ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಯಾಕೆ ಡೆವಿಯೇಟ್ ಆಯ್ತು, ವೈ ಇಟ್ ಗಾಟ್ ಡೆವಿಯೇಟೆಡ್, ಅದು ಯಾಕತ್ರ ಡೈರೆಕ್ಷನ್ ಅನ್ನ ಈ ತರ ಹೋಗ್ಬೇಕಾದಂತ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಯಾಕೆ ಹೋಯ್ತು, ಡೈರೆಕ್ಷನ್ ಯಾಕೆ ಚೇಂಜ್ ಆಯ್ತು, ಡೆವಿಯೇಷನ್ ಯಾಕಾಯ್ತು, ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆಂಟ್ ಹಿಯರ್, ರೈಟ್. ಸೊ ಈ ಎಷ್ಟು ಡೆವಿಯೇಟ್ ಆಯ್ತು ಅನ್ನೋದನ್ನ ಅದ ಆಂಗಲ್ ನಾವು ಥೀಟಾ ಅಂತ ಬರೀತೀವಿ, ರೈಟ್. ಇಟ್ ಹ್ಯಾಸ್ ಗಾಟ್ ಡೆವಿಯೇಟೆಡ್ ಥೀಟಾ ಆಂಗಲ್ ಅಂತ ನಾವು ಹೇಳ್ತೀವಿ. ಸೊ ಅದು ಎಷ್ಟು ಡೆವಿಯೇಷನ್ ಆಯ್ತು ಅನ್ನೋದನ್ನ ನಾವು ಫೈಂಡ್ ಮಾಡಬೇಕಾಗ್ತದೆ. ಸೊ ಡೆವಿಯೇಷನ್ ಥೀಟಾ ವಿಲ್ ಬಿ ಈಕ್ವಲ್ ಟು QBT divided by m. This will be the deviation. ಇಷ್ಟು ನಮಗೆ ಡೆವಿಯೇಷನ್ ಇರ್ತದೆ, QBT upon m ಅಂತೇಳಿ. ಸೊ Q ಅಂದ್ರೆ ಚಾರ್ಜ್ ಆಫ್ ದ ಚಾರ್ಜ್ ಪಾರ್ಟಿಕಲ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, T ಅಂತಂದ್ರೆ ಟೈಮ್ ಸ್ಪೆಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, M ಮೀನ್ಸ್ ಮಾಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ,
ಈಗ ಇತರ ಇದೇನ್ ನಮಗೆ ಚಾರ್ಜ್ ಪಾರ್ಟಿಕಲ್ ಸರ್ಕಲ್ ಆಗ್ತದಲ್ಲ, ಆ ಸರ್ಕಲ್ ದ ಸೆಂಟರ್ ನಮಗೆ ಇಲ್ಲದ ಅಂತ ನಾವು ಅನ್ಕೊಳ್ಳೋಣ. ಲೆಟ್ ದಿಸ್ ಬಿ ದ ಸೆಂಟರ್ ಆಫ್ ದ ಸರ್ಕಲ್. ಸೊ ಇದೇನಾಯ್ತು ರೀ, ರೇಡಿಯಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್. ಇದೇನಾಯ್ತು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್, ರೈಟ್. ಸೊ ಇಲ್ಲೇ ನಮ್ಗೆ ಈಗ ಮತ್ತೊಂದು ರಿಲೇಷನ್ ಬರ್ತದ. ಇದು ಫಸ್ಟ್ ರಿಲೇಷನ್ ಆಯ್ತು. ಇನ್ ಸೆಕೆಂಡ್ ರಿಲೇಷನ್ ನೋಡ್ರಿ, ಸೆಕೆಂಡ್ ರಿಲೇಷನ್ ಇಸ್ sin θ is equal to x divided by r ಅಂತ ನಮಗೆ ಬರ್ತದೆ. x ಅಂದ್ರೆ ಏನ, thickness or the region in which the magnetic field is present. r ಅಂದ್ರೆ ಏನ, radius of that circular path. ಕ್ಲಿಯರ್? ಓಕೆ ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನಂದ್ರೆ ಈಗ ನಮ್ಗೆ sin θ is equal to x by r ಅದ. ಈಗ ಇದ್ರೊಳಗೆ ಒಂದು ಸಬ್ ಕೇಸಸ್ ಬರ್ತವೆ. ಫಸ್ಟ್ ಒನ್, ಇಫ್ x is greater than r. ಅಂದ್ರೆ ಇಲ್ಲಿ ನೋಡ್ರಿ, ಈ x ಅಂತಂದ್ರೆ ಏನ, ವಿಡ್ತ್ ಆಫ್ ದ ರೀಸನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟು ರೀಸನ್ ಒಳಗದ. ಈಗ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎಕ್ಸ್ ಮತ್ತು ಆರ್ ಎರಡು ಈಕ್ವಲ್ ಅದಾವ. ರೇಡಿಯಸ್ ಎಷ್ಟದಲ್ಲ ಅಷ್ಟ ನಮ್ಗೆ ಎಕ್ಸ್ ಅದ. ಈಗ ಇನ್ ಕೇಸ್ ಈ ರೇಡಿಯಸ್ ಗಿಂತನೂ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಇತ್ತು ಅಂತ ಇಟ್ಕೊರಿ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಪೋಸ್ ನಮ್ಗೆ ಇಲ್ಲಿವರೆಗೂ ಇತ್ತು, ಇಫ್ ಇಟ್ ವಾಸ್ ಅಪ್ ಟಿಲ್ ದಿಸ್ ಪಾಯಿಂಟ್, ಇಲ್ಲಿವರೆಗೂ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಪ್ಪ ಅಂದ್ರೆ ಈ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಬಂದ ಕೂಡ ಏನಾಗ್ತದ್ರಿ, ಇಟ್ ವಿಲ್ ಗೆಟ್ ಡಿವೇಟೆಡ್ ಅಂಡ್ ಇಟ್ ವಿಲ್ ಕಮ್ ಔಟ್ ಇನ್ ದಿಸ್ ಡೈರೆಕ್ಷನ್. ಈ ಕಡೆ ಹೊರಗೆ ಬರ್ತದೆ, ರೈಟ್. So if the region of the magnetic field ಅಥವಾ width of the magnetic field is greater than radius, that charged particle will get reversed like this. ಈ ಕಡೆ ನಮಗೆ ಹೊರಗೆ ಬಂದ್ಬಿಡ್ತದೆ. ಯಾವ ಕಡೆಯಿಂದ ಎಂಟರ್ ಆಗಿತ್ತಲ್ಲ ಆ ಕಡೆಯಿಂದ ಹೊರಗೆ ಬಂದ್ಬಿಡ್ತದೆ. ಸೊ ಡಿವಿಯೇಷನ್ ಎಷ್ಟಾಯ್ತು, ಈ ಕಡೆ ಹೊಂಟಿತ್ತ ಅದು ಫೈನಲಿ ಈ ಕಡೆ ಬಂತು. ಸೊ ಡಿವಿಯೇಷನ್ ಎಷ್ಟಾಯ್ತು, 180 ಡಿಗ್ರಿ ನಮಗೆ ಡಿವಿಯೇಷನ್ ಆಯ್ತು. ಇಟ್ ವಿಲ್ ಕಮ್ ಔಟ್ ಫ್ರಮ್ ದ ಸೇಮ್ ಸೈಡ್. ಯಾವ ಸೈಡ್ ದಿಂದ ಚಾರ್ಜ್ ಪಾರ್ಟಿಕಲ್ ನಮಗೆ ಫೀಲ್ಡ್ ಒಳಗೆ ಎಂಟರ್ ಆಗಿತ್ತೆ ಅದೇ ಸೈಡ್ ದಿಂದ ಅದು ಹೊರಗಡೆ ಬಂದ್ಬಿಡ್ತದೆ. ಫ್ರಮ್ ದ ಸೇಮ್ ಸೈಡ್ ಇಟ್ ವಿಲ್ ಕಮ್ ಔಟ್. ನೆಕ್ಸ್ಟ್, ಇಫ್ ಐ ಸೇ if x is equal to r, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀಸನ್ ಒಳಗದ ನೋಡ್ರಿ ಅಷ್ಟ ನಮಗೆ ರೇಡಿಯಸ್ ಐತಿ, ರೈಟ್. ರೇಡಿಯಸ್ ನಮಗೆ ಎಕ್ಸಾಕ್ಟ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ರೀಸನ್ ಒಳಗದಲ್ಲ ಅಷ್ಟ ನಮಗೆ ರೇಡಿಯಸ್ ಅದ. ಸೊ ಆ ಚಾರ್ಜ್ಡ್ ಪಾರ್ಟಿಕಲ್ ಏನಾಗ್ತದೆ, ಇಲ್ಲಿಗೆ ಬಂದ ಕೂಡಲೇ ಇಲ್ಲಿ ನೋಡ್ರಿ ಈ ಪಾಯಿಂಟ್ ಬಂದ ಕೂಡಲೇ ಏನಾಗ್ತದೆ, ದಟ್ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಮೂವ್ ಲೈಕ್ ದಿಸ್ ಅಲಾಂಗ್ ದ ಬಾರ್ಡರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನದಲ್ಲ ಆ ಡೈರೆಕ್ಷನ್ ದಾಗ ಮೂವ್ ಆಗ್ತದೆ. ಸೊ ಇನಿಷಿಯಲಿ ನಮಗೆ ಪರ್ಪೆಂಡಿಕ್ಯುಲರ್ಲಿ ಈ ಡೈರೆಕ್ಷನ್ ದಾಗ ಅದು ಹೋಗ್ಬೇಕಿತ್ತು, ಎಷ್ಟು ನಮಗೆ ಅದು ಡಿವಿಯೇಟ್ ಆಯ್ತು. ಅಂದ್ರೆ ಎಷ್ಟು ಡಿವಿಯೇಷನ್ ಆಯ್ತು ರೀ, ದಿಸ್ ಇಸ್ ಒರಿಜಿನಲ್ ಡೈರೆಕ್ಷನ್, ದಿಸ್ ಇಸ್ ದ ನ್ಯೂ ಡೈರೆಕ್ಷನ್. ಸೊ ಎಷ್ಟು ಡಿವಿಯೇಷನ್ ಆಯ್ತು, 90 ಡಿಗ್ರಿ ಅದು ಡಿವಿಯೇಟ್ ಆಯ್ತು. ಸೊ ಇಫ್ ದ ವಿಡ್ತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್, then the deviation produced will be equal to 90 degree. Deviation produced will be 90 degree, right? So if x is greater than r, theta is equal to 180 degree. If x is equal to r, theta is equal to 90 degree. What if x is less than r? X is less than r ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿವರೆಗೂ ಮಾತ್ರ ಅದ ಅಂತ ಇಟ್ಕೊಳ್ಳಿ. ಇಲ್ಲಿವರೆಗೂ ಮಾತ್ರ ಇತ್ತಪ್ಪ ಅಂದ್ರೆ ಇಲ್ಲಿ ಬಂದ ಕೂಡಲೇ ಈ ಕಡೆ ಹೋಗ್ಬಿಡ್ತದ್ರಿ. ಸೊ ಇದು ಥೀಟಾ ಡಿವಿಯೇಷನ್ ನಮಗೆ ಎಷ್ಟು ಆಗ್ತದ್ರಿ, ಡಿವಿಯೇಷನ್ ವಿಲ್ ಬಿ ಲೆಸ್ ದನ್ 90 ಡಿಗ್ರಿ, ರೈಟ್. ಗ್ರೇಟರ್ ದನ್ 0, ಲೆಸ್ ದನ್ 90 ಡಿಗ್ರಿ, ಇಷ್ಟು ನಮಗೆ ಡಿವಿಯೇಷನ್ ಆಗ್ತದೆ, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ನಾನು ನಿಮಗೆ ಇನ್ನೊಂದು ಕೇಸ್ ಹೇಳ್ತೀನಿ. ಇಲ್ಲೇ ಚಾರ್ಜ್ಡ್ ಪಾರ್ಟಿಕಲ್ ಎಕ್ಸಾಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಾರ್ಡರ್ ಏನದಲ್ಲ ಬಾರ್ಡರ್ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆಗಿತ್ರಿ. ಇನ್ ಕೇಸ್ ಆ ಚಾರ್ಜ್ಡ್ ಪಾರ್ಟಿಕಲ್ ಏನಾದ್ರು ಅಟ್ ಸಮ್ ಆಂಗಲ್ ಈ ತರ ಯಾವುದೋ ಒಂದು ಆಂಗಲ್ ಒಳಗೆ ನಮಗದ ಎಂಟರ್ ಆಗಿತ್ತಪ್ಪ ಅಂತಂದ್ರೆ ಎಷ್ಟು ಆಂಗಲ್ದಾಗ ನೋಡ್ರಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಎಷ್ಟು ಆಂಗಲ್ದಾಗ ಎಂಟರ್ ಆಗಿತ್ರಿ. ಸೊ ಅಷ್ಟೇ ಆಂಗಲ್ದಾಗ ಅದು ಬಿಟ್ಟು ಹೊರಗಡೆ ಹೋಗ್ತದ್ರಿ. ಅಟ್ ದ ಸೇಮ್ ಆಂಗಲ್ ಇಟ್ ವಿಲ್ ಕಮ್ ಔಟ್, ರೈಟ್. ಇಫ್ ಇಟ್ ಇಸ್ ಎಂಟರಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸರ್ಟನ್ ಆಂಗಲ್, ಇಟ್ ವಿಲ್ ಕಮ್ ಔಟ್ ಅಟ್ ದ ಸೇಮ್ ಆಂಗಲ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಅವಾಗ ನಮಗೆ ಡಿವಿಯೇಷನ್ ಎಷ್ಟು ಆಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು, ಸಾರಿ ಇದನ್ನ ಡಿವಿಯೇಷನ್ ನಾವು ಡಿ ಅಂತ ಬರ್ಕೊಳ್ಳೋಣ. ಓಕೆ, ಡಿವಿಯೇಷನ್ ಈಗ ನಮಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ ಥೀಟಾ ಪ್ಲಸ್ ಥೀಟಾ, ಅಥವಾ ಇದನ್ನ ಅಲ್ಫಾ ಅಂತ ಬರ್ಕೊಳ್ಳೋಣ. ಲೆಟ್ ದಿಸ್ ಬಿ ಅಲ್ಫಾ ಅಂಡ್ ಲೆಟ್ ದಿಸ್ ಬಿ ಅಲ್ಫಾ. ಸೊ ನಮಗೆ ಡಿವಿಯೇಷನ್ ಅವಾಗ ಎಷ್ಟು ಆಗ್ತದಪ್ಪ ಅಂತಂದ್ರೆ ಡಿವಿಯೇಷನ್ ವಿಲ್ ಬಿ 2 alpha. At how much angle it will enter the field, at the same angle it will leave out the field, right. So ಅದನ್ನ ನಾವು 2 alpha ಅಂತ ಕರಿತೀವಿ. ಯಾವಾಗ x is greater than r ಇರಬೇಕು. x is greater than r ಇದ್ದಾಗ if the charged particle is not entering the field perpendicularly, if it is entering at a certain angle called as theta ಅಥವಾ alpha angle ಒಳಗೆ ಅದು ನಮಗೆ ಎಂಟರ್ ಆಗಿತ್ತಪ್ಪ ಅಂತಂದ್ರೆ ಸೇಮ್ alpha angle ಒಳಗನೆ ಎಕ್ಸಿಟ್ ಆಗ್ತದೆ. ಸೊ ಹಿಂಗಾಗಿ ಟೋಟಲ್ ಡಿವಿಯೇಷನ್ ನಮಗೆ ಎಷ್ಟು ಆಗ್ತದೆ ಅವಾಗ 2 alpha ಆಗ್ತದೆ, ರೈಟ್. ದಟ್ ಇಸ್ ಆಲ್ ಅಬೌಟ್ deviation of charged particle in magnetic field. Okay, we'll go to the next concept. Nodri, force acting on current carrying conductor in magnetic field. See, ಈಗ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದ ಮೊದಲನೇ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ಆ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದ ಅಂತ ನಾವು ಹೇಳಿದ್ವಿ. ಎಷ್ಟು, F is equal to QVB sin theta. That is the magnetic force acting on charged particle moving in the magnetic field, right. ಈಗ ನಮಗೆ
ಫೋರ್ಸ್ ಆಕ್ಟಿಂಗ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬೇಕಾಗಿತ್ರಿ. ಚಾರ್ಜ್ಡ್ ಪಾರ್ಟಿಕಲ್ ಮುಗಿದ ಕಾನ್ಸೆಪ್ಟ್. ಈಗ ನಾವು ಎದ್ರ ಬಗ್ಗೆ ಮಾತಾಡತ್ತೀವಿ? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಒಂದು ಗೊತ್ತಿರಲಿ ನಿಮ್ಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನೀವೇನಾದ್ರೂ ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ನ ತಗೊಂಡು ಹೋಗಿ ಇಟ್ರಿಪ್ಪ ಅಂತಂದ್ರೆ ಆ ವೈರ್ ಮೇಲೂ ಕೂಡ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ಬರೀ ಚಾರ್ಜ್ ಪಾರ್ಟಿಕಲ್ ಮೇಲೆ ಅಷ್ಟೇ ಅಲ್ಲ, ಕರೆಂಟ್ ಕ್ಯಾರಿಂಗ್ ವೈರ್ ನೀವು ತಗೊಂಡು ಹೋಗಿಟ್ರು ಕೂಡ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ಯಾಕ್ರಿ? ಯಾಕಂದ್ರೆ ಕರೆಂಟ್ ಅಂದ್ರೆ ಏನು? ಆ ವೈರ್ ಒಳಗಡೆ ಚಾರ್ಜಸ್ ಮೂವ್ ಆಗ್ತಿರ್ತಾವ. ಎಸನು? ಸೊ ವೈರ್ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಡಾತೀರಿ ಅಂದ್ರೆ ಅದ್ರ ಮೀನಿಂಗ್ ಮೂವಿಂಗ್ ಚಾರ್ಜಸ್ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಡಾತೀರಿ ಅಂತ ಮೀನಿಂಗ್ ಅದು, ರೈಟ್? ಸೊ ಇಫ್ ಯು ಕೀಪ್ a current carrying conductor in the magnetic field, if you keep a current carrying conductor in the magnetic field, then it will experience a magnetic force. ನೋಡ್ರಿ, ಇದು ಎಲ್ಲಾ ಕಾನ್ಸೆಪ್ಟ್ಸ್, ಶಾರ್ಟ್ಕಟ್ಸ್, ಫಾರ್ಮುಲಾಸ್ ಎಲ್ಲ ಒಂದೇ ವಿಡಿಯೋ ಒಳಗೆ ಹೇಳೋದಾನಂತಲೇ ನಿಮ್ಗೆ ಇದು ಬಹಳ ಲೆಂದಿ ಅನಿಸ್ಬಹುದು, ಕಂಪ್ಲೀಟ್ಲಿ ಕಾನ್ಸೆಪ್ಚುಯಲ್ ಅಂತ ಅನಿಸ್ಬಹುದು, ರೈಟ್? ಬಹಳ ಕಾನ್ಸೆಪ್ಟ್ಸ್ ಅಟ್ ಎ ಟೈಮ್ ನಮಗೆ ಫೀಡ್ ಮಾಡತ್ತಾರ ಅಂತ ಅನಿಸ್ಬಹುದು. ಇಟ್ ಹ್ಯಾಪನ್ಸ್, ಆ ಥರ ಆಗ್ತದ್ರಿ. ಆಕ್ಚುಲಿ ನಾ ಈಗೇನು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಏನ ಕಾನ್ಸೆಪ್ಟ್, ಒಂದ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಮ್ಯಾಗಿಂದ MCQs, ಒಂದ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಮ್ಯಾಗಿಂದ MCQs ಅಂತ ಪಾರ್ಟ್ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ನಿ. ದಟ್ ಈಸ್ ಆಕ್ಚುಲಿ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ದೀಸ್ ಥಿಂಗ್ಸ್. ಬಟ್ ನೀವು ಈಗ ನಮ್ಗೆ ಟೈಮ್ ಬಹಳ ಕಡಿಮೆ ಉಳಿದಿರೋದ್ರಿಂದ ನಮ್ಗೆ ಒನ್ ಶಾರ್ಟ್ ಒಳಗೆ ಹೇಳ್ರಿ ಅಂತ ಹೇಳೋದ್ರಿಂದ ಆದಷ್ಟು ಕಡಿಮೆ ಪಾರ್ಟ್ಸ್ ಒಳಗೆ ಹೇಳ್ರಿ, ಒಂದು ಅಥವಾ ಎರಡು ಪಾರ್ಟ್ಸ್ ಒಳಗೆ ಹೇಳ್ರಿ ಅಂತ ಅಂದಿರೋದ್ರಿಂದ ನಾ ಎಲ್ಲಾನು ಇದೇ ತರ ಕಾನ್ಸೆಪ್ಟ್ಗಳು ಎಲ್ಲಾನು ಒಂದ್ ಎರಡು ಪಾರ್ಟ್ಸ್ ಆಗಿ ನಾ ಹೇಳತ್ತೇನೆ. ಸೊ ಇಟ್ ಟೇಕ್ಸ್ ಪೇಷನ್ಸ್ ಅಂಡ್ ಟೈಮ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. You have to understand that, right? Okay. So force acting on the current carrying conductor. ಇತರದ ಫಾರ್ಮುಲಾ ಏನ್ರಿ? ಥಿಯರಿ ಒಳಗೆ ಇದ್ದಂತ ಫಾರ್ಮುಲಾ BIL sin theta. Force acting on charged particle ಏನ್ರಿ? QVB sin theta. Force acting on current carrying conductor BIL sin theta. ಕಂಡಕ್ಟರ್ ಅಂದ್ರೆ ಅದಕ್ಕೆ ಲೆಂತ್ ಇರ್ತದೆ, ಸೊ ಇಲ್ಲಿ L ಅಂತ ಹೇಳಿದೆ, ರೈಟ್? ಚಾರ್ಜ್ಡ್ ಪಾರ್ಟಿಕಲ್ ಅಂದ್ರೆ ಅದಕ್ಕೆ ಚಾರ್ಜ್ ಇರ್ತದೆ, ಸೊ ಅಲ್ಲಿ Q ಅಂತ ಇರ್ತದೆ, QVB sin theta. Okay, so this is the force acting on the ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದನ್ನ ವೆಕ್ಟರ್ ಫಾರ್ಮ್ ಒಳಗೆ ನಾವು ಏನಾದ್ರೂ ಬರೆದ್ರೆ ಅದು ನಮಗೆ ಈ ತರ ಇರ್ತೈತ್ರಿ. F is equal to I ಅಂತಂದ್ರೆ ನಮಗೆ ಅದೇನ್ರಿ? ಕರೆಂಟ್. ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಲೆಂತ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಸೊ B ಕ್ರಾಸ್ L ಅಂತ ನಾವು ಬರೀಬಹುದು ವೆಕ್ಟರ್ ಫಾರ್ಮ್ ದಾಗ ಬರಲಿಕ್ಕೆ ಹೋದ್ರೆ. ವಾಟ್ ಈಸ್ ಥೀಟಾ? ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೆಂತ್ ಆಫ್ ದ ವೈರ್. B ಮತ್ತು L ಇವೆರಡು ವೆಕ್ಟರ್ಸ್ ನಡುವಿನ ಆಂಗಲ್ ರೀ ಅದು ಥೀಟಾ. ಓಕೆ, ವೆಲ್ ನೆಕ್ಸ್ಟ್ ನೋಡ್ರಿ, ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಏನ? ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ನಾವು ಆ ಕರೆಂಟ್ ಕ್ಯಾರಿಂಗ್ ವೈರ್ ಇಟ್ಕೊಂಡಿದ್ದು ಅಂದ್ರೆ ಅದ್ರ ಮೇಲೆ ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟ್ ಆಗ್ತದೆ. ಮ್ಯಾಕ್ಸಿಮಮ್ ಫೋರ್ಸ್ ಅಂದ್ರೆ ಎಷ್ಟ್ರಿ? BIL. ಎಷ್ಟು ಫೋರ್ಸ್ ನಮ್ಗೆ ಅದ್ರ ಮೇಲೆ ಆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆರ್ 180 ಡಿಗ್ರಿ, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಒಳಗದೆ ಅದೇ ಡೈರೆಕ್ಷನ್ ಒಳಗೆ ನಾವು ಕರೆಂಟ್ ಕ್ಯಾರಿಂಗ್ ವೈರ್ ಇಟ್ಕೊಂಡಿದ್ದು ಅಂದ್ರೆ ಅದ್ರ ಮೇಲೆ ಮಿನಿಮಮ್ ಫೋರ್ಸ್ ಆಕ್ಟ್ ಆಗ್ತದೆ. ಮಿನಿಮಮ್ ಫೋರ್ಸ್ ಅಂದ್ರೆ ದೇರ್ ವಿಲ್ ಬಿ ನೋ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಅಂದ್ರೆ ಆ ವೈರ್ ನೀವು ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ದಾಗ ಇಟ್ಕೊಂಡ್ರಿ ಅಂದ್ರೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗುದಿಲ್ಲ. ಆ ವೈರ್ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಂಡ್ರಿ ಅಂದ್ರೆ ಅದ್ರ ಮೇಲೆ ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟ್ ಆಗ್ತದೆ. ಮ್ಯಾಕ್ಸಿಮಮ್ ಫೋರ್ಸ್ ಅಂದ್ರೆ ಎಷ್ಟೇ? BIL. ಓಕೆ, ಈಗ ನೋಡ್ರಿ, ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ವೈರ್ ಮತ್ತೆ ಸೇಮ್ ರೀ. ನೋಡ್ರಿ, ವಿಚೆವರ್ ಕೇಸ್ ಇಟ್ ಮೇ ಬಿ, ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ಡ್ ಪಾರ್ಟಿಕಲ್ ಅಂತಿರ್ಲಿ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತಿರ್ಲಿ, ಒಟ್ಟರಾಗ ನೀವು ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ ಫೈಂಡ್ ಮಾಡ್ಬೇಕಿತ್ತಂದ್ರೆ ಯು ಯೂಸ್ ದಿಸ್ ರೂಲ್ ಓನ್ಲಿ, ರೈಟ್? ರೈಟ್ ಹ್ಯಾಂಡ್ ಪಾಮ್ ರೂಲ್. ಇದನ್ನ ಯೂಸ್ ಮಾಡ್ರಿ ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್. ಎರಡೇ ರೂಲ್ಸ್ ಅದಾವೆ. ಫೀಲ್ಡ್ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಫೋರ್ಸ್ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಪಾಮ್ ರೂಲ್. ಇವೆರಡು ನೆನ್ಪಿಟ್ಕೊಡಿ. ಓಕೆ, ವೆಲ್, ಸೊ ಡೈರೆಕ್ಷನ್ ಆಫ್ ಫೋರ್ಸ್ ಅಂತಂದ್ರೆ ಇಲ್ಲಿ ಫೋರ್ಸ್ ಫೈಂಡ್ ಮಾಡಕ್ ಮತ್ತೆ ಸೇಮ್ ಇಲ್ಲೂ ಕೂಡ ನಾ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡ್ತೇನೆ. ರೈಟ್ ಹ್ಯಾಂಡ್ ಪಾಮ್ ರೂಲ್ ಓನ್ಲಿ, ರೈಟ್? ಓಕೆ, ಲೆಟ್ ಮೀ ಸೇ ದಿಸ್ ಇಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಾ ಒಂದು ವೈರ್ ಇಟ್ಕೋತೀನಿ, ಕರೆಂಟ್ ಕ್ಯಾರಿಂಗ್ ವೈರ್ ಅಂತ. ರೈಟ್ ಹ್ಯಾಂಡ್ ಪಾಮ್ ರೂಲ್ ಹೆಂಗ್ ಮಾಡ್ಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಅದ ಆ ಕಡೆ ಇವು 4 ಫಿಂಗರ್ಸ್ ಇರಬೇಕು. ಕರೆಂಟ್ ಯಾವ ಕಡೆ ಫ್ಲೋ ಆಗತ್ತೈತಿ ಆ ಕಡೆ ಥಂಬ್ ಇರಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಟ್ಸ್, ಕರೆಂಟ್ ರೈಟ್ ಸೈಡ್. ಸೊ ಫೋರ್ಸ್ ನಮ್ಗೆ ಯಾವ ಕಡೆ ಆಕ್ಟ್ ಆಗ್ಲಿಕ್ಕೆ ಶುರು ಆಯ್ತು ರೀ? ಫೋರ್ಸ್ ನಮ್ಗೆ ಅಪೋರ್ಡ್ಸ್ ಆಕ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಈ ತರ ನಮಗೆ ಫೋರ್ಸ್ ಆಕ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಕ್ಲಿಯರ್? ಈ ತರ ನಮಗೆ ಫೋರ್ಸ್ ಆಕ್ಟ್ ಆಗಬೇಕು. ನೆಕ್ಸ್ಟ್ ನೋಡ್ರಿ, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಆರ್ಬಿಟ್ರರಿ ಶೇಪ್ಡ್ ವೈರ್. ಅಂದ್ರೆ ಈಗ ಇದ್ರೊಳಗೆ ನಾವು ಒಂದು ಎರಡು ಕೇಸಸ್ ನ ತಗೊಂತೀನಿ ರೀ. ಈಗ ನೋಡ್ರಿ, ಈಗ ಇದೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾ ಇಲ್ಲಿ ಈ ತರದೊಂದು ಆರ್ಬಿಟ್ರರಿ ಶೇಪ್ಡ್ ಒಂದು ವೈರ್ ನ ತಗೋತೀನಿ. ಈ ವೈರ್ ಒಳಗೆ ನಮ್ಗೆ ಕರೆಂಟ್ ಫ್ಲೋ ಆಗತ್ತೆ.
So what will be the force acting on this? In case if it is not a straight wire, in case ಅದು ಸ್ಟ್ರೇಟ್ ವೈರ್ ಇರಲಿಲ್ಲ ಅಂತಂದ್ರೆ ಯಾವುದೋ ಒಂದು ಬೇರೆ ಶೇಪ್ಡ್ ವೈರ್ ಇತ್ತಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಎಫೆಕ್ಟಿವ್ ಲೆಂತ್ ನೀವು ತಗೋಬೇಕು. ಎಫೆಕ್ಟಿವ್ ಲೆಂತ್ ಅಂದ್ರೆ ಏನ? ಎಫೆಕ್ಟಿವ್ ಲೆಂತ್ ಅಂದ್ರೆ ಆ ವೈರ್ದ ಇನಿಷಿಯಲ್ ಪಾಯಿಂಟ್ ದಿಂದ ಫೈನಲ್ ಪಾಯಿಂಟ್ ವರೆಗೂ ನೀವು ಒಂದು ಸ್ಟ್ರೇಟ್ ಲೈನ್ ತೆಗಿಬೇಕು. ಇನಿಷಿಯಲ್ ಪಾಯಿಂಟ್ ದಿಂದ ಫೈನಲ್ ಪಾಯಿಂಟ್ ವರೆಗೂ ಆ ಸ್ಟ್ರೇಟ್ ಲೈನ್ ಎಷ್ಟು ಲೆಂತ್ ಇರ್ತದಲ್ಲ ಆ ಲೆಂತ್ ನಾವು ಎಫೆಕ್ಟಿವ್ ಲೆಂತ್ ಅಂತ ಕರಿತೀವಿ. ಒರಿಜಿನಲ್ ಲೆಂತ್ ಆಫ್ ದ ವೈರ್ ಇದಕ್ಕಿಂತ ಜಾಸ್ತಿ ಇರ್ತೈತ್ರಿ. ಆ ವೈರ್ ನ ಸಪೋಸ್ ಸ್ಟ್ರೆಚ್ ಮಾಡಿ ಸ್ಟ್ರೇಟ್ ಮಾಡಿ ಅಂದ್ರೆ ಈಗ ಎ ಬಿ ಅಂತೇಳಿ ಎಷ್ಟು ಲೆಂತ್ ಅದಲ್ಲ ಅದಕ್ಕಿಂತ ಹೆಚ್ಚಿರ್ತೈತೆ. ಬಟ್ ಆ ಲೆಂತ್ ನಾವು ತಗೊಳ್ಳೋದಿಲ್ಲ. ದಟ್ ಲೆಂತ್ ವಿ ಶುಡ್ ನಾಟ್ ಟೇಕ್. ನಾವು ಎಫೆಕ್ಟಿವ್ ಲೆಂತ್ ತಗೋಬೇಕು. ಎಫೆಕ್ಟಿವ್ ಲೆಂತ್ ಅಂದ್ರೆ ಏನ? ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಫ್ರಮ್ ಇನಿಷಿಯಲ್ ಪಾಯಿಂಟ್ ಆಫ್ ದಟ್ ವೈರ್ ಟು ದ ಫೈನಲ್ ಪಾಯಿಂಟ್ ಆಫ್ ದಟ್ ವೈರ್, ರೈಟ್? ಸೊ ಹಿಂಗಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ನಮ್ಗೆ ಎಷ್ಟು ಆಗ್ತದಪ್ಪ ಅಂದ್ರೆ ನೋಡ್ರಿ, ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ ನಮ್ಗೆ BIL sin θ ಅಂತ ಹೇಳಿದೆ. BIL sin θ. ಓಕೆ, ಸೊ ಥೀಟಾ ನಮ್ಗೆ 90 ಡಿಗ್ರಿ. ಯಾಕಂದ್ರೆ ಆ ವೈರ್ ಯಾವ ಪ್ಲೇನ್ ಅದಾಗದ ಆ ಪ್ಲೇನ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಅದ, ರೈಟ್? ಲೆಂತ್ ಆಫ್ ದ ವೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಅದ. ಅದಕ್ಕೆ ನಮ್ಗೆ ಥೀಟಾ 90 ಆಯ್ತು. ಸೊ ಇಲ್ಲೇ ಉಳಿತೇನೆ BIL ಉಳಿತು. ಎಲ್ ಅಂದ್ರೆ ಎಫೆಕ್ಟಿವ್ ಲೆಂತ್ ನೀವು ತಗೋಬೇಕಿಲ್ಲ. ಎಫೆಕ್ಟಿವ್ ಲೆಂತ್, ಎಫೆಕ್ಟಿವ್ ಲೆಂತ್ ಅಂದ್ರೆ ಅದಕ್ಕೆ ಹೆಸರು ಏನು ಕೊಟ್ಟಿದ್ದೀವಿ ನಾವು? AB, right? So I will call it as AB. So this is the magnetic force acting on this arbitrary shaped wire. ಈಗ ಇನ್ನೊಂದು ಕೇಸ್ ನಾವು ಇಲ್ಲಿ ತಗೊಳ್ಳೋಣ. Let us take one more case, right? ಈಗ ನಮಗೆ ಇಲ್ಲೇ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ, in this uniform magnetic field I will keep a semi circular wire. ಒಂದು ಸೆಮಿ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ವೈರ್ ಅದ. ಈ ಸೆಮಿ ಸರ್ಕ್ಯುಲರ್ ವೈರ್ದ ರೇಡಿಯಸ್ ಎಷ್ಟದಪ್ಪ ಅಂತಂದ್ರೆ R ಅಂತ ರೇಡಿಯಸ್. ಓಕೆ, ಸೊ ಈಗ ಈ ಸೆಮಿ ಸರ್ಕ್ಯುಲರ್ ಫಸ್ಟ್ ಎಂಡ್ A, ಸೆಕೆಂಡ್ ಎಂಡ್ B ಅಂತ ನಾ ಹೇಳ್ತೇನೆ. ಈಗ ಇತರದ್ದು ಫೋರ್ಸ್ ಅನ್ನ ಏನಂತ ಬರಿಬೇಕು? ನೋ ಡೌಟ್ ಥೀಟಾ ಇಸ್ 90 ಡಿಗ್ರಿ ಹಿಯರ್ ಆಲ್ಸೋ, ರೈಟ್? ಇತರದ್ದು ಫೋರ್ಸ್, ಇತರದ್ದು ಎಫೆಕ್ಟಿವ್ ಲೆಂತ್ ನ ಎಷ್ಟು ತಗೋಬೇಕು? ಎಫೆಕ್ಟಿವ್ ಲೆಂತ್ ಅಂದ್ರೆ ಏನ? ಲೆಂತ್ ಫ್ರಮ್ ಅಥವಾ ಡಿಸ್ಟೆನ್ಸ್ ಫ್ರಮ್ A to B. ಸೊ A to B ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಆಗ್ತದ್ರಿ? ರೇಡಿಯಸ್ ಈ ಕಡೆ R ಆಯ್ತು, ಈ ಕಡೆ ಏನೈತಿ ಇದು ರೇಡಿಯಸ್ ರೀ. ಸೊ ನಮ್ಗೆ ಇದು ಎಷ್ಟು ಆಗ್ಬೇಕ್ರಿ? BIL. ಎಲ್ ಎಫೆಕ್ಟಿವ್ ಲೆಂತ್. ಎಫೆಕ್ಟಿವ್ ಲೆಂತ್ ನಮ್ಗೆ ಎಷ್ಟು ಅದ? 2R ಅದ. ಎಫೆಕ್ಟಿವ್ ಲೆಂತ್ ಇಸ್ 2R. ಸೊ ಇಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ನಮ್ಗಲ್ಲೇ ಆಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕೇಸ್ ಹೇಳ್ತೀನಿ ಇದ್ರೊಳಗೆ. ಇಫ್ ದಿಸ್ ಇಸ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಅಂತ ಇಟ್ಕೊಡ್ರಿ. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಸರ್ಕ್ಯುಲರ್ ಲೂಪ್ ಅನ್ನ ನಾವು ಇಟ್ಕೊಂಡಿದೀವಿ, ವಿಚ್ ಇಸ್ ಕ್ಯಾರಿಂಗ್ ದ ಕರೆಂಟ್. ಸರ್ಕ್ಯುಲರ್ ಲೂಪ್ ಅದ ಎಫೆಕ್ಟಿವ್ ಲೆಂತ್ ಎಷ್ಟಾಗ್ತದೆ? 0. ಹಿಂಗಾಗಿ ಇತರದ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಾಗಬೇಕು? ಮ್ಯಾಗ್ನೆಟಿಕ್ ಫೋರ್ಸ್ 0. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ 0 ಯಾವಾಗ ಆಗ್ತದಪ್ಪ ಅಂತಂದ್ರೆ ಆ ವೈರ್ ಒಳಗೆ ನಮಗೆ ಏನು ಕರೆಂಟ್ ಫ್ಲೋ ಆಗ್ತದಲ್ಲ ಅದು ಕ್ಲೋಸ್ಡ್ ಪಾತ್ ಒಳಗೆ ಮೂವ್ ಆಗತ್, ಕ್ಲೋಸ್ಡ್ ಪಾತ್ ಒಳಗೆ ಫ್ಲೋ ಆಗತ್ತಿತ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಅದು ಸರ್ಕಲ್ ಇರಬೇಕಂತ ಏನಿಲ್ಲ. ಇದ ವೈರ್ ನಮಗೆ ಸ್ಕ್ವೇರ್ ಇದ್ರು ಓಕೆ, ಟ್ರಯಾಂಗಲ್ ಇದ್ರು ಓಕೆ, ವಾಟ್ ಎವರ್ ಶೇಪ್ ಇಟ್ ಮೇ ಬಿ. ಒಟ್ರಾಗೇನ ಅದ ಏನ್ ಕರೆಂಟ್ ಅದಲ್ಲ, ಕರೆಂಟ್ ನಮಗೆ ಕ್ಲೋಸ್ಡ್ ಪಾತ್ ಒಳಗೆ ಮೂವ್ ಆಗ್ತಿರ್ಬೇಕು. ಸರ್ಕಲ್ ಅಂದ್ರೂ ಕ್ಲೋಸ್ಡ್ ಪಾತ್, ಟ್ರಯಾಂಗಲ್ ಅಂದ್ರೂ ಕ್ಲೋಸ್ಡ್ ಪಾತ್, ಸ್ಕ್ವೇರ್ ಅಂದ್ರೂ ಕ್ಲೋಸ್ಡ್ ಪಾತ್, ರೈಟ್? ಈ ತರ ಇತ್ತಪ್ಪ ಅಂದ್ರೆ ಫೋರ್ಸ್ ನಮ್ಗೆ ಏನಾಗ್ತದೆ? 0 ಆಗ್ತದೆ. ಕ್ಲಿಯರ್? Okay, that is all about force acting on a current carrying conductor. Okay, we'll go to the next concept then. Nodri, flexible loop carrying current placed in magnetic field. ಅಂದ್ರೆ ಇಲ್ಲೇ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾವು ಒಂದು ಫ್ಲೆಕ್ಸಿಬಲ್ ಲೂಪ್ ಅನ್ನು ಇಟ್ಕೊಂಡಿದೀವಿ. ಈ ತರ ಫ್ಲೆಕ್ಸಿಬಲ್ ಲೂಪ್ ಅಂದ್ರೆ ಏನ? ಅದನ್ನ ನೀವು ಹಿಗ್ಗಿಸಬಹುದು, ಅದನ್ನ ನೀವು ಅದರದ ಸರ್ಫೇಸ್ ಏರಿಯಾ, ಅದರದ ಏರಿಯಾ ನೀವು ಜಾಸ್ತಿ ಮಾಡಿಸಬಹುದು. ಯು ಕ್ಯಾನ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ ಅಂದ್ರೆ ಅದನ್ನ ನೀವು ಸ್ಟ್ರೆಚ್ ಮಾಡಿ ಅದನ್ನ ನೀವು ಒಂದು ಕರೆಕ್ಟ್ ಸರ್ಕಲ್ ಫಾರ್ಮ್ ದಾಗ ನೀವು ಮಾಡಬಹುದು, ರೈಟ್? ಇಟ್ ಕ್ಯಾನ್ ಬಿಕಮ್ ಲೈಕ್ ದಿಸ್ ಆಲ್ಸೋ. ನೋಡ್ರಿ, ಆಕ್ಚುಲಿ ಏನಾಗ್ತದೆ ಇಲ್ಲೇ, ಈ ತರ ಒಂದು ಫ್ಲೆಕ್ಸಿಬಲ್ ವೈರ್ ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡು ಆ ಫ್ಲೆಕ್ಸಿಬಲ್ ವೈರ್ ಒಳಗೆ ಕರೆಂಟ್ ಏನಾದ್ರೂ ಫ್ಲೋ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಇನ್ಸೈಡ್ ದಿಸ್ ಫ್ಲೆಕ್ಸಿಬಲ್ ವೈರ್ ಅ ಟೆನ್ಷನ್ ವಿಲ್ ಗೆಟ್ ಡೆವಲಪ್ಡ್. ಅದ್ರ ಒಳಗಡೆ ಟೆನ್ಷನ್ ಡೆವಲಪ್ ಆಗ್ತದ್ರಿ. ಟೆನ್ಷನ್ ಡೆವಲಪ್ ಆಯ್ತಪ್ಪ ಅಂದ್ರೆ ಅದು ಏನಾಗ್ತದ್ರಿ? ಸ್ಟ್ರೆಚ್ ಆಗ್ತದೆ, ಎಕ್ಸ್ಪ್ಯಾಂಡ್ ಆಗ್ತದೆ. ಅವಾಗ ಅದೇ ಕರೆಕ್ಟ್ ನಮಗೆ ಏನಾಗ್ಬಿಡ್ತದಪ್ಪ ಅಂದ್ರೆ ಒಂದು ಸರ್ಕ್ಯುಲರ್ ರಿಂಗ್ ತರ ನಮಗೆ ಫಾರ್ಮ್ ಆಗಿಬಿಡ್ತದ್ರಿ. ವೈ? ಬಿಕಾಸ್ ಅ ಟೆನ್ಷನ್ ವಿಲ್ ಗೆಟ್ ಡೆವಲಪ್ಡ್ ಇನ್ ಇಟ್. ಅದ್ರೊಳಗೆ ನಮಗೆ ಟೆನ್ಷನ್ ಡೆವಲಪ್ ಆಗ್ಬಿಡ್ತದೆ, ರೈಟ್? ಸೊ ಆ ಟೆನ್ಷನ್ ನಮಗೆ ಎಷ್ಟಿರ್ತದೆ ಅನ್ನೋದನ್ನ ನಾವು ಬರಿಬೇಕೀಗ. ಸೊ ಆ ಟೆನ್ಷನ್ ಎಷ್ಟಿರ್ತದಪ್ಪ ಅಂದ್ರೆ, ಸಿ ಟೆನ್ಷನ್ ಡೆವಲಪ್ಡ್ ಇನ್ ದಿಸ್ ವಿಲ್ ಬಿ BIL ಅಪಾನ್ 2π. ಇಷ್ಟು ನಮಗೆ ಟೆನ್ಷನ್ ಆ ವೈರ್ ಒಳಗೆ ಡೆವಲಪ್ ಆಗಿರ್ತದೆ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಟೆನ್ಷನ್ ವಿಚ್ ಹ್ಯಾಸ್ ಡೆವಲಪ್ಡ್ ಇನ್ ದಟ್ ವೈರ್, ಕರೆಕ್ಟ್? ಸೊ ಒಂದು ಫ್ಲೆಕ್ಸಿಬಲ್ ಲೂಪ್, ಫ್ಲೆಕ್ಸಿಬಲ್ ಅಂದ್ರೆ ನೀವು ಅದನ್ನ ಹಿಗ್ಗಿಸಬಹುದು, ಆ ತರದ ಒಂದು ಲೂಪ್ ಅದ, ರೈಟ್? ಆ ಫ್ಲೆಕ್ಸಿಬಲ್ ಲೂಪ್ ನೀವು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡ್ರಿ, ಅದ್ರೊಳಗೆ ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡ್ರಿ ಅಂತಂದ್ರೆ ವಾಟ್ ಹ್ಯಾಪನ್ಸ್? ದಟ್ ವೈರ್ ವಿಲ್ ಗೆಟ್ ಸ್ಟ್ರೆಚ್ಡ್ ಅಂಡ್ ಇಟ್ ವಿಲ್ ಫಾರ್ಮ್ ಅ ಸರ್ಕ್ಯುಲರ್ ಪಾತ್ ಡ್ಯೂ ಟು ದ ಟೆನ್ಷನ್ ಡೆವಲಪ್ಡ್ ಇನ್ ದಟ್ ವೈರ್. ಹೌ ಮಚ್ ಇಸ್ ದಟ್ ಟೆನ್ಷನ್? BIL upon 2π. ಓಕೆ, ನೆಕ್ಸ್ಟ್ ಕೇಸ್ ನೋಡ್ರಿ. ಫೋರ್ಸ್
ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ಇದು ನಮಗೆ ಥಿಯರಿ ಒಳಗೆ ಇದ್ದಂತ ಕಾನ್ಸೆಪ್ಟ್ ಅದ. ಈಗ ನಮಗೆ ಎರಡು ಕಂಡಕ್ಟರ್ಸ್ ಅದಾವ ಅಂತ ಇಟ್ಕೋರಿ, ಪ್ಯಾರಲಲ್ ಕಂಡಕ್ಟರ್ಸ್. ಅದ್ರೊಳಗೆ ನಮಗೆ ಕರೆಂಟ್ ಈ ತರ ಫ್ಲೋ ಆಗತ್ತಪ್ಪ ಅಂದ್ರೆ, ಅಂಡ್ ಲೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ವೈರ್ಸ್ ಬಿ ಟೇಕನ್ ಆಸ್ d, then the force acting in between these two wires will be equal to, it will be mu naught I1 into I2 divided by 2 pi d. ಇಷ್ಟು ನಮಗೆ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗ್ತದೆ. ಇದು ಸ್ಮಾಲ್ ಎಫ್ ಅಂದ್ರೆ ಏನ್ರಿ, ಇಟ್ ಇಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ರೀ, ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ವೈರ್ ಡಿವೈಡೆಡ್ ಬೈ ಲೆಂತ್ ರೀ. ಆಕ್ಚುಲಿ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅದು mu naught I1 into I2 divided by 2 pi d. ನೆಕ್ಸ್ಟ್ ನೋಡ್ರಿ, ಇಫ್ ದ ಕರೆಂಟ್ಸ್ ಇನ್ ದ ವೈರ್ಸ್ ಆರ್ ಇನ್ ಸೇಮ್ ಡೈರೆಕ್ಷನ್, ಸಪೋಸ್ I1 I2 ಎರಡೂ ನಮಗೆ ಸೇಮ್ ಡೈರೆಕ್ಷನ್ ದಾಗ ಇದ್ದು ಅಂದ್ರೆ ತಿಳ್ಕೊರಿ, ಆ ಫೋರ್ಸ್ ನಮಗೆ ಯಾವ ನೇಚರ್ ಇರ್ತದೆ, ವಾಟ್ ವಿಲ್ ಬಿ ದ ನೇಚರ್ ಆಫ್ ದಟ್ ಫೋರ್ಸ್, ಇಟ್ ವಿಲ್ ಬಿ ಅಟ್ರಾಕ್ಟಿವ್. ಅಟ್ರಾಕ್ಟಿವ್ ಅಂದ್ರೆ ಹೆಂಗೆ, ಈ ತರ ನಮಗೆ ಫೋರ್ಸ್ ಆಕ್ಟ್ ಆಗ್ತಿರ್ತದೆ. ಲೈಕ್ ದಿಸ್ ದ ಫೋರ್ಸ್ ವಿಲ್ ಬಿ ಆಕ್ಟಿಂಗ್. ಸಪೋಸ್ ನಮ್ಗೆ ಅವು ಎರಡೂ ಕರೆಂಟ್ಸ್ ಅಪೋಸಿಟ್ ಡೈರೆಕ್ಷನ್ ದಾಗ ಇದ್ದು ಅಂತ ಇಟ್ಕೋರಿ, ಇಫ್ ದ ಬೋತ್ ದ ಕರೆಂಟ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ದೆನ್ ದ ಫೋರ್ಸ್ ವಿಲ್ ಬಿ ರಿಪಲ್ಸಿವ್. ಆ ಫೋರ್ಸ್ ನಮಗೆ ರಿಪಲ್ಸಿವ್ ಆಗಿ ಆಕ್ಟ್ ಆಗ್ತದ್ರಿ. ರೈಟ್, ರಿಪಲ್ಸಿವ್ ಅಂತಂದ್ರೆ ಏನ, ಈಗ ಫಾರ್ ಎಕ್ಸಾಂಪಲ್ ಇವ್ ಎರಡು ವೈರ್ ಒಳಗೆ ಕರೆಂಟ್ ನಮ್ಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಇದ್ದಪ್ಪ ಅಂತಂದ್ರೆ I1 and I2, then the repulsive force acts on them. Repulsive force ಅಂದ್ರೆ ಈ ತರ, like this the force will start acting. Clear? So that is all about tension in the loop as well as force between the parallel current carrying conductors. We'll go to the next concept then. Okay, next concept nodri, null point. What is null point? Null point ಅಂದ್ರೆ the point at which the magnetic field is zero. Net magnetic field ನಮಗೆ zero ಇರಬೇಕು. ರೈಟ್, ಈಗಲೇ ನೋಡ್ರಿ, ಕರೆಂಟ್ ಅಪೋರ್ಡ್ ಅಂದ್ರೆ ಈಗ ನಾ ಇದೊಂದು ವೈರ್ ತಗೋತೀನಿ, ಇಲ್ಲೇ ಈ ಕೇಸ್ ಬಂದಾಗ ನಲ್ ಪಾಯಿಂಟ್ ಅಂತ ಬಂದಾಗ ಯು ಹ್ಯಾವ್ ಟು ಕನ್ಸಿಡರ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಯಾವ ಡೈರೆಕ್ಷನ್ ದಾಗ ಇರ್ತದೆ, ಇಟ್ ವಿಲ್ ಆಲ್ವೇಸ್ ಬಿ ಫ್ರಮ್ ಸೌತ್ ಟು ನಾರ್ತ್. ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ತದಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ಫ್ರಮ್ ಸೌತ್ ಟು ನಾರ್ತ್. ಸೊ ಇಲ್ಲಿ ಏನ್ ನಾ ಕೇಸಸ್ ಹೇಳ್ತೀನಿ, ಈ ಎಲ್ಲಾ ಕೇಸಸ್ ದಾಗ ನೀವು ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಜಾಗ್ರಫಿಕಲ್ ಡೈರೆಕ್ಷನ್ಸ್ ನೀವು ತಗೋಬೇಕು. ಈಗ ನಾ ಇಲ್ಲಿ ಬರ್ದೇನ್ರಿ ಕರೆಂಟ್ ಅಪೋರ್ಡ್ಸ್ ಅಂತ. ಕರೆಂಟ್ ಅಪೋರ್ಡ್ಸ್ ಅಂದ್ರೆ ಇದ್ ಮೀನಿಂಗ್ ಏನ, ನಮಗೆ ವೈರ್ ಈ ತರದ, ಈಗ ನಾ ಇಲ್ಲಿ ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ಸರ್ಫೇಸ್ ಆಫ್ ಅರ್ತ್ ಸರ್ಫೇಸ್ ಮೇಲೆ ನಿಂತ್ಕೊಂಡಿದ್ದೀನಿ, ವೈರ್ ನನಗೆ ಈ ತರ ಅದ, ಇದ್ರೊಳಗೆ ಕರೆಂಟ್ ನಮಗೆ ಮೇಲ್ಗಡೆ ಫ್ಲೋ ಆಗುತ್ತೆ ಅಪೋರ್ಡ್ಸ್. ರೈಟ್, ಸೊ ಈಗ ನಾವು ಅನ್ಕೊಳ್ಳೋಣ ದಿಸ್ ಇಸ್ ದ ನಾರ್ತ್, ದಟ್ ಇಸ್ ದ ಸೌತ್, ರೈಟ್, ಅಂಡ್ ದಿಸ್ ಇಸ್ ದ ಈಸ್ಟ್, ದಿಸ್ ಇಸ್ ದ ವೆಸ್ಟ್ ಅಂತ ನಾವು ಅನ್ಕೊಳ್ಳೋಣ. ಕರೆಕ್ಟ್, ಈ ತರ ಜಾಗ್ರಫಿಕಲ್ ಡೈರೆಕ್ಷನ್ಸ್ ನೀವು ತಲೆ ಒಳಗೆ ಇಟ್ಕೊಂಡೇ ಇವತ್ತಿನ ಕೇಸಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಕರೆಂಟ್ ಅಪೋರ್ಡ್ಸ್ ಅದಂತ ಇಟ್ಕೋಬೇಕು. ಕರೆಂಟ್ ಅಪೋರ್ಡ್ಸ್ ಇತ್ತಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಹೆಂಗ್ ಇರ್ತದ್ರಿ, ಸರ್ಕ್ಯುಲರ್ ಪಾತ್, ಈ ಡೈರೆಕ್ಷನ್ ದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ರೈಟ್, ಸೊ ಈ ಅಪೋರ್ಡ್ಸ್ ಕರೆಂಟ್ ಏನದಲ್ಲ ಅದನ್ನ ಇಲ್ಲೇ ತೋರಿಸ್ತೀನಿ. I will show it here. Okay, the current is upwards in direction. Right? ಈಗ ಇದೇನು ನಮಗೆ ಬೋರ್ಡ್ ಅದ, ಈ ಬೋರ್ಡ್ ಅಂತಂದ್ರೆ ಈಗ ಸರ್ಫೇಸ್ ಆಫ್ ದ ಅರ್ತ್ ಅಂತ ಇಟ್ಕೋರಿ, ಇದ ಸರ್ಫೇಸ್ ಆಫ್ ದ ಅರ್ತ್. ಸೊ ಕರೆಂಟ್ ನಮ್ಗೆ ಏನಾಗತ್ತದ್ರಿ, ಕರೆಂಟ್ ಇಸ್ ಫ್ಲೋಯಿಂಗ್ ಔಟ್ವರ್ಡ್ಸ್. ಈ ತರ ಅಪ್ವರ್ಡ್ಸ್ ಡೈರೆಕ್ಷನ್ ದಾಗ ನಮಗೆ ಕರೆಂಟ್ ಫ್ಲೋ ಆಗತ್ತದ್ರಿ. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಝೀರೋ ಆಗ್ಬೇಕಾಗಿತ್ರಿ. ನಾವೀಗ ಸದ್ಯಕ್ಕೆ ಏನ್ ಮಾಡೋಣ, ಜಾಗ್ರಫಿಕಲ್ ಡೈರೆಕ್ಷನ್ಸ್ ನಮಗೆ ಈ ತರ ಅದಾವ ಅಂತ ನಾವು ಇಟ್ಕೊಳ್ಳೋಣ. ದಿಸ್ ಇಸ್ north side, this is south side, this one is east and this one is west. ಇದು ನಮಗೆ ಜಾಗ್ರಫಿಕಲ್ ಡೈರೆಕ್ಷನ್ ಅದು. ನಾನು ನಿಮ್ಗೆ ಕ್ಲಿಯರ್ಲಿ ಹೇಳಿದ್ದೀನಿ, ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗೂ ಯಾವ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ದಾಗ ಇರ್ತದೆ, ಸೌತ್ ಟು ನಾರ್ತ್. ರೈಟ್, ಸೊ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಫ್ರಮ್ ಸೌತ್ ಟು ನಾರ್ತ್. ಇಲ್ಲಿ ನಾ ತೋರಿಸ್ತೀನಿ, ದಿಸ್ ಇಸ್ ದ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಹಿಯರ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ದಾಗ ನಮಗೆ ಅರ್ತ್ಸ್ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆ, ಇಲ್ಲಿ ಏನ್ ನಾವು ಈಗ ತೋರಿಸ್ಕೊಂಡಿದೀವಲ್ಲ, ಇದು ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ರೀ, ವೈರ್ದಲ್ಲ. ವೈರ್ದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇರ್ಬೇಕ್ರಿ, ಆಬ್ವಿಯಸ್ಲಿ ಇರ್ಬೇಕು. ರೈಟ್, ಅದು ಯಾವ ಡೈರೆಕ್ಷನ್ ದಾಗ ಇರ್ಬೇಕು ನೋಡ್ರಿ, ಕರೆಂಟ್ ಯಾವ ಕಡೆ ಅದ, ಔಟ್ವರ್ಡ್ಸ್ ಅದ. ಸೊ ಇದಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಪ್ಲೈ ಮಾಡಬೇಕು. ಫೀಲ್ಡ್ ದ ಡೈರೆಕ್ಷನ್ ನೀವು ಫೈಂಡ್ ಮಾಡಬೇಕಾದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್, ಸೊ ಥಂಬ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಫೀಲ್ಡ್ ನಮ್ಗೆ ಯಾವ ಡೈರೆಕ್ಷನ್ ದಾಗ ಬರ್ಬೇಕ್ರಿ, ಇನ್ ದಿಸ್ ಡೈರೆಕ್ಷನ್ ಇಟ್ ಹ್ಯಾಸ್ ಟು ಬಿ. ಸೊ ದ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ದಾಗ ನಮಗೆ ಈಗ ಫೀಲ್ಡ್ ಇರುತ್ತೆ. ಸೊ ಈ ಪಾಯಿಂಟ್ ಬಂದಾಗ ನಮಗೆ ಈ ವೈರ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನದ, ಅದು ನಮಗೆ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ದಾಗ ಇರ್ತದೆ. ಈ ಪಾಯಿಂಟ್ ಬಂದಾಗ ಈ ವೈರ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನದ, ಅದು ನಮಗೆ ಈ ಡೈರೆಕ್ಷನ್ ದಾಗ ಬರ್ತದ್ರಿ. ನಮಗೆ ಏನಾಗಬೇಕಾಗಿತ್ತು, ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಝೀರೋ ಆಗಬೇಕು. ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಝೀರೋ ಆಗಬೇಕಾದ್ರೆ ದೇ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಕರೆಕ್ಟ್. ಸೊ ಇಲ್ಲಿ ಅರ್ಥದ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ವೈರ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಅಪೋಸಿಟ್ ಅದಾವೆ. ಅವು ಇಲ್ಲಿ ಈಕ್ವಲ್ ಆಗ್ತಾವ ಯಾವುದೋ ಒಂದು ಡಿಸ್ಟೆನ್ಸ್ ಆಗಿ, ಅಂದ್ರೆ ಈ ವೈರ್ದಿಂದ ಈ ಡಿಸ್ಟೆನ್ಸ್ ಅಥವಾ ಈ ಡಿಸ್ಟೆನ್ಸ್ ಅಥವಾ ಈ ಡಿಸ್ಟೆನ್ಸ್, ಯಾವುದೋ ಒಂದು ಡಿಸ್ಟೆನ್ಸ್ ಒಳಗೆ ನಮ್ಗೆ ಏನಾಗ್ತವೆ, ಎರಡು ಈಕ್ವಲ್ ಆಗ್ತಾವೆ. ಬಿ ಮತ್ತು ಬಿ ಎಚ್ ಈಕ್ವಲ್ ಆಗ್ತಾವೆ. ಸೊ ದೇ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಹಿಂಗಾಗಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಝೀರೋ ಆಗ್ತದೆ. ಕರೆಕ್ಟ್. ಇದಕ್ಕೆ ನಾವು ಏನಂತ ಕರಿತೀವಿ, ನಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಗೊತ್ತಿರಲಿ, ಕರೆಂಟ್ ಅಪ್ವರ್ಡ್ಸ್ ಡೈರೆಕ್ಷನ್ ದಾಗ ಇದ್ದಾಗ ನಲ್ ಪಾಯಿಂಟ್ ಯಾವ ಕಡೆ ಬಂತು, ಈಸ್ಟ್ ಕಡೆನೋ ವೆಸ್ಟ್ ಕಡೆನೋ. ರೈಟ್, ನಲ್ ಪಾಯಿಂಟ್ ವಿ ಗಾಟ್ ಇನ್
west direction. Null point is in west direction when the current is upwards. ಇಲ್ಲಿ ನಾವು ಈ ಕೇಸ್ ಒಳಗೆ ಏನ್ ಮಾಡಿದೀವಿ, ಕರೆಂಟ್ ಡೌನ್ವರ್ಡ್ಸ್ ಅಂತ ನಾವು ತಗೊಂಡಿದೀವಿ. ಸೊ ಇಫ್ ದ ಕರೆಂಟ್ ಇಸ್ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್, ಅವಾಗ ಏನಾಗ್ತದ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಈ ಡೈರೆಕ್ಷನ್ ದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ಬೇಕು. ಸೊ ಇಲ್ಲಿ ನಮಗೆ ವೈರ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಅರ್ಥದ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾವ, ಅಪೋಸಿಟ್ ಡೈರೆಕ್ಷನ್ ದಾಗ ಬರ್ತಾವೆ. ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ 0 ಆಗ್ತದೆ. ಸೊ ಹಿಯರ್ ಇನ್ ದಿಸ್ ಕೇಸ್ null point will be in east direction, ಅಂದ್ರೆ ಈಸ್ಟ್ ಸೈಡ್ ಆಫ್ ದ ವೈರ್. ಆ ವೈರ್ದ ಈಸ್ಟ್ ಸೈಡ್ ಡೈರೆಕ್ಷನ್ ದಾಗ ನಮಗೆ ನಲ್ ಪಾಯಿಂಟ್ ಸಿಗ್ತದೆ. ಇಲ್ಲೇ ಆ ವೈರ್ದ ವೆಸ್ಟ್ ಸೈಡ್ ಡೈರೆಕ್ಷನ್ ದಾಗ ನಮಗೆ ನಲ್ ಪಾಯಿಂಟ್ ಸಿಗ್ತದೆ. ನೆಕ್ಸ್ಟ್ ನೋಡ್ರಿ, ಕರೆಂಟ್ ನಮಗೆ ಈಸ್ಟ್ ವರ್ಡ್ಸ್ ಇತ್ತು. ಕರೆಂಟ್ ಈಸ್ಟ್ ವರ್ಡ್ಸ್ ಅಂತಂದ್ರೆ ಈಗ ನಾವು ವೈರ್ ವರ್ಟಿಕಲ್ ಇಲ್ಲ, ವೈರ್ ನ ಹಾರಿಜಾಂಟಲ್ ಹಿಡ್ಕೊಂಡಿದ್ದೀನಿ. ಸೊ ಕರೆಂಟ್ ನನಗೆ ಈ ತರ ಅದ್ರಿ. ಸೊ ದಿಸ್ ಇಸ್ ದ ವೈರ್, ಕರೆಂಟ್ ನನಗೆ ಈಸ್ಟ್ ವರ್ಡ್ಸ್ ಫ್ಲೋ ಆಗತ್ತದ್ರಿ. ಇದು ಈಸ್ಟ್, ನಮಗೆ ಇದು ವೆಸ್ಟ್, ರೈಟ್? ಸೊ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ eastwards direction. So this is west direction, this is east direction. So ಈಗ ಈ ವೈರ್ ನ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಪ್ಲೈ ಮಾಡ್ಕೊಂಡ್ರೆ, ಇದು ನೋಡ್ರಿ ವೈರ್ ಹಿಂಗದ, ಕರೆಂಟ್ ಈ ಕಡೆ ಫ್ಲೋ ಆಗುತ್ತೆ. ಇದಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಪ್ಲೈ ಮಾಡ್ಕೊಂಡ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಒಳಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ, ಕರೆಕ್ಟ್? ಸೊ ಲೈಕ್ ದಿಸ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗೂ ಸೌತ್ ಟು ನಾರ್ತ್ ರೀ. ಸೊ ಸೌತ್ ಟು ನಾರ್ತ್, ಇದು ಈಸ್ಟ್ ಇದು ವೆಸ್ಟ್ ಆದ್ರೆ ಈ ಕಡೆ ನಮಗೆ ನಾರ್ತ್ ರೀ, ಇದು ನಮಗೆ ನಾರ್ತ್ ಆಗ್ಬೇಕು. ದಿಸ್ ಇಸ್ ನಾರ್ತ್. ಸೊ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೀಗ ಈ ಡೈರೆಕ್ಷನ್ ಒಳಗೆ ಇರ್ತದೆ. ದಿಸ್ ಇಸ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನ ಈ ವೈರ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನದಲ್ಲ, ಇಲ್ಲೇ ಕೆಳಗಡೆ ನಮಗೆ ಈ ಡೈರೆಕ್ಷನ್ ದಾಗ ಇರ್ತದ್ರಿ, ಮೇಲ್ಗಡೆ ಬಂದಾಗ ನಮಗೆ ಈ ಡೈರೆಕ್ಷನ್ ದಾಗ ಇರ್ತದೆ ಅರ್ತ್ ವೈರ್ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎರಡೂ ನಮಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಬಂದ್ರಿ. ಸೊ ನಲ್ ಪಾಯಿಂಟ್ ವಿಲ್ ಫಾರ್ಮ್ ಹಿಯರ್. ಇಲ್ಲಿ ನಮಗೆ ನಲ್ ಪಾಯಿಂಟ್ ಫಾರ್ಮ್ ಆಗ್ತದೆ. ಸೊ ವೇರ್ ದ ನಲ್ ಪಾಯಿಂಟ್ ಇಸ್ ಫಾರ್ಮಿಂಗ್, ನಲ್ ಪಾಯಿಂಟ್ ಇಸ್ ಫಾರ್ಮಿಂಗ್ ಅಬೌವ್ ದ ವೈರ್. ನಲ್ ಪಾಯಿಂಟ್ ಇಸ್ ಫಾರ್ಮಿಂಗ್ ಅಬೌವ್ ದ ವೈರ್. ಅದ ಸಪೋಸ್ ನಮಗೆ ಕರೆಂಟ್ ವೆಸ್ಟ್ ಸೈಡ್, ವೆಸ್ಟ್ ಕಡೆಗೆ ಫ್ಲೋ ಆಗತ್ತಿತ್ತಪ್ಪ ಅಂದ್ರೆ ಇದೇ ನಲ್ ಪಾಯಿಂಟ್ ಎಲ್ಲಿ ಫಾರ್ಮ್ ಆಗ್ತದೆ, ಕೆಳಗಡೆ ಫಾರ್ಮ್ ಆಗ್ತದೆ, ಬಿಲೋ ದ ವೈರ್ ಫಾರ್ಮ್ ಆಗ್ತದೆ, ರೈಟ್? ಸೊ ಇದು ನೀವು ತಿಳ್ಕೊಬೇಕು, ರೈಟ್? ಜಾಗ್ರಫಿಕಲ್ ಡೈರೆಕ್ಷನ್ಸ್ ಗಳನ್ನ ರೆಫರ್ ಮಾಡ್ಕೊಂಡು ನಾವು ಇಲ್ಲಿ ಕಲಿತೀವಿ. ನೆಕ್ಸ್ಟ್ ನೋಡ್ರಿ, ಪ್ಯಾರಲಲ್ ವೈರ್ಸ್ ಕ್ಯಾರಿಂಗ್ ಪ್ಯಾರಲಲ್ ವೈರ್ಸ್ ಕರೆಂಟ್ಸ್ ಇನ್ ಸೇಮ್ ಡೈರೆಕ್ಷನ್. ಓಕೆ, ನಮಗೆ ಎರಡು ಪ್ಯಾರಲಲ್ ವೈರ್ಸ್ ಅದಾವ. ಆ ಎರಡು ಪ್ಯಾರಲಲ್ ವೈರ್ಸ್ ಒಳಗೆ ಕರೆಂಟ್ ನಮಗೆ ಸೇಮ್ ಡೈರೆಕ್ಷನ್ ಒಳಗೆ ಫ್ಲೋ ಆಗತ್ತಾವ. ಸೇಮ್ ಡೈರೆಕ್ಷನ್ ಒಳಗೆ ಫ್ಲೋ ಆಗತ್ತಾವ. Let the distance between the two parallel wires be taken as r. ಸೇಮ್ ಡೈರೆಕ್ಷನ್ ಒಳಗೆ ನಮಗೆ ಕರೆಂಟ್ಸ್ ಫ್ಲೋ ಆಗತ್ತಿದ್ದಪ್ಪ ಅಂದ್ರೆ ನ್ಯೂಟ್ರಲ್ ಪಾಯಿಂಟ್ ವಿಲ್ ಬಿ ಇನ್ ಬಿಟ್ವೀನ್ ದ ವೈರ್ಸ್. ಅಂದ್ರೆ ಈ ನಲ್ ಪಾಯಿಂಟ್ ನಮಗೆ ಈ ಎರಡು ವೈರ್ಸ್ ಮಿಡಲ್ ದಾಗ ಎಲ್ಲೋ ಒಂದ್ ಕಡೆ ಇರ್ತದೆ. ನಮಗೆ ಆ ಎರಡು ವೈರ್ಸ್ ಮಿಡಲ್ ದಾಗ, ಸಪೋಸ್ ನಮಗೆ ಅವು ಎರಡು ಕರೆಂಟ್ಸ್ ಅಪೋಸಿಟ್ ಡೈರೆಕ್ಷನ್ ದಾಗ ಇದ್ದು ಅಂತ ಇಟ್ಕೋರಿ. ಎರಡು ವೈರ್ ಒಳಗೆ ಇರುವಂತ ಕರೆಂಟ್ ನಮಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಇದ್ದಪ್ಪ ಅಂತಂದ್ರೆ ಅವಾಗ ನಲ್ ಪಾಯಿಂಟ್ ನಮಗೆ ಏನ್ ಫಾರ್ಮ್ ಆಗ್ತದಲ್ಲ, ಇಟ್ ವಿಲ್ ಬಿ ಸಮ್ವೇರ್ ಔಟ್ ಸೈಡ್, ಹೊರಗಡೆ ಇರ್ತದ್ರಿ, ಇಲ್ಲೇ ಒಳಗಡೆ ಇರ್ತದ್ರಿ, ರೈಟ್? ಫಸ್ಟ್ ವೈರ್ ದಿಂದ ನಮಗ ಲೆಟ್ ಮೀ ಸೇ ಎಕ್ಸ್ ಡಿಸ್ಟೆನ್ಸ್ ಒಳಗದ ಅಂತೇಳಿ, ಫಸ್ಟ್ ವೈರ್ ದಿಂದ ಎಕ್ಸ್ ಡಿಸ್ಟೆನ್ಸ್ ಒಳಗದ ಅಂತೇಳಿ. ಇದು ಫಸ್ಟ್ ವೈರ್ ದಿಂದ ಇದು ಕೂಡ ನಮಗೆ ಎಕ್ಸ್ ಡಿಸ್ಟೆನ್ಸ್ ಒಳಗದ ಅಂತ ನಾವು ಅನ್ಕೊಳ್ಳೋಣ. ಸೊ ಇದು ನಲ್ ಪಾಯಿಂಟ್ ರೀ, ದಿಸ್ ಇಸ್ ನಲ್ ಪಾಯಿಂಟ್. ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ 0 ಅದ. ಹಿಯರ್ ಆಲ್ಸೋ ದ ಮ್ಯಾಗ್ನೆಟಿಕ್ ಫೀಲ್ಡ್ 0. ಆಮೇಲೆ ಈ ನಲ್ ಪಾಯಿಂಟ್ ಅನ್ನೋದು ಯಾವಾಗೂ ಈ ಎರಡು ವೈರ್ದಾಗ ಯಾವ ವೈರ್ದಾಗ ಕರೆಂಟ್ ಕಮ್ಮಿ ಇರ್ತದೆ ನೋಡ್ರಿ, ಆ ವೈರ್ಗೆ ಸಮೀಪದಾಗ ಇರ್ತದೆ. ಇಟ್ ವಿಲ್ ಬಿ ಕ್ಲೋಸ್ ಟು ದಟ್ ವೈರ್. ಸೊ ನೋಡ್ರಿ, ಈ ನಲ್ ಪಾಯಿಂಟ್ ಫೈಂಡ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಹಿಂಗದ. ಎಕ್ಸ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ I2 ಡಿವೈಡೆಡ್ ಬೈ I1 ಪ್ಲಸ್ ಆರ್ ಮೈನಸ್ 1. ಈ ತರ ನಮಗೆ ನಲ್ ಪಾಯಿಂಟ್ ಡಿಸ್ಟೆನ್ಸ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ. I2 ಅಂದ್ರೆ ಗ್ರೇಟರ್ ಕರೆಂಟ್, I1 ಅಂದ್ರೆ ಸ್ಮಾಲರ್ ಕರೆಂಟ್. ಇನ್ಸೈಡ್ ಪಾಯಿಂಟ್ ಏನದ ಅದನ್ನ ಫೈಂಡ್ ಮಾಡ್ಲಿಕ್ಕೆ ನೀವು ಪ್ಲಸ್ ಯೂಸ್ ಮಾಡ್ರಿ, ಔಟ್ಸೈಡ್ ಪಾಯಿಂಟ್ ಏನದ ಅದನ್ನ ಫೈಂಡ್ ಮಾಡ್ಲಿಕ್ಕೆ ನೀವು ಮೈನಸ್ ಯೂಸ್ ಮಾಡ್ರಿ, ರೈಟ್? ನಾವು ಈಗ ಆಲ್ರೆಡಿ ಈ ತರದ ಫಾರ್ಮುಲಾ ನಾವು ಯೂಸ್ ಮಾಡಿದ್ವಿ ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಳಗೆ, ರೈಟ್? ಝೀರೋ ಎಲೆಕ್ಟ್ರಿಕ್ ಫೀಲ್ಡ್, ನಲ್ ಪಾಯಿಂಟ್, ನ್ಯೂಟ್ರಲ್ ಪಾಯಿಂಟ್ ಫೈಂಡ್ ಮಾಡ್ಲಿಕ್ಕೆ ಕೂಡ ಆಲ್ಮೋಸ್ಟ್ ಹಿಂಗೆ ಆರ್ ಡಿವೈಡೆಡ್ ಬೈ ರೂಟ್ ಇತ್ತಲ್ಲೇ. ಆಮೇಲೆ ಝೀರೋ ಪೊಟೆನ್ಷಿಯಲ್ ಫೈಂಡ್ ಮಾಡ್ಲಿಕ್ಕೆ ನಮಗೆ ಇದೇ ತರ ಫಾರ್ಮುಲಾ ಇತ್ತು. ಸಿಮಿಲರ್ ಫಾರ್ಮುಲಾದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಪ್ಯಾರಲಲ್ ವೈರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ಅಪೋಸಿಟ್ ಡೈರೆಕ್ಷನ್, ಇದನ್ನ ಇಲ್ಲೇ ಹೇಳ್ಬಿಟ್ಟಿದ್ರೆ ಹಿಯರ್ ಓನ್ಲಿ ಹ್ಯಾವ್ ಟೋಲ್ಡ್ ಇಟ್. ನೆಕ್ಸ್ಟ್ ನೋಡಿ, ಕೋಆಕ್ಸಿಯಲ್ ಕಾಯಿಲ್ಸ್. ಕೋಆಕ್ಸಿಯಲ್ ಕಾಯಿಲ್ಸ್ ಒಳಗೆ ಕರೆಂಟ್ ನಮಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಇರಬೇಕು. ಸೊ ಈ ತರ ನಮಗೆ ಎರಡು ಕಾಯಿಲ್ಸ್ ಅದಾವೆ. ಈ ಎರಡೂ ಕಾಯಿಲ್ಸ್ ಒಳಗೆ ನಮಗೆ ಕರೆಂಟ್ಸ್ ಏನದಾವಲ್ಲ, ಇವು ನಮಗೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇರಬೇಕು. ಆವಾಗ ನಲ್ ಪಾಯಿಂಟ್ ನಮಗೆ ಎರಡು ಫಾರ್ಮ್ ಆಗ್ತಾವ್ರಿ. ಒಂದು ಇನ್ ಬಿಟ್ವೀನ್ ದ ಕಾಯಿಲ್ಸ್, ಒಂದು ಔಟ್ಸೈಡ್ ದ ಕಾಯಿಲ್ಸ್. ಓಕೆ, ಸೊ ಲೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾಯಿಲ್ಸ್ ನಮಗೆ ಆರ್ ಅಂತ ಇರಲಿ. ಸೊ ಇತರದ ನಲ್ ಪಾಯಿಂಟ್ ಫೈಂಡ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಬರ್ತದೆ ಎಕ್ಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ I2 by I1 ಪ್ಲಸ್ ಆರ್ ಮೈನಸ್ 1. ಅಂದ್ರೆ ಇದು ಕ್ಯೂಬ್ ರೂಟ್ ಆಫ್ I2 by I1 ಇರ್ತದೆ. I2 I1 ಅಂದ್ರೆ ಏನ, ಈ ಎರಡು ಕಾಯಿಲ್ದಾಗಿಂದ ಕರೆಂಟ್. I2 is the greater current, I1 is the smaller current. So this is the formula to find out the null point in between the parallel wires. This is the formula to find out the null point in between the coaxial circular coils which are carrying currents in opposite direction. Clear, Adari? Okay. Okay, we'll go to the next concept then.
ಇನ್ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನದ ನೋಡ್ರಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಕರೆಂಟ್ ಕ್ಯಾರಿಂಗ್ ಲೂಪ್. ಸೊ ಕರೆಂಟ್ ಕ್ಯಾರಿಂಗ್ ಲೂಪ್ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡ್ರೆ ಅದ್ರ ಮೇಲೆ ಅದು ನಮಗೆ ಡೈಪೋಲ್ ತರ ಆಕ್ಟ್ ಆಗ್ತದೆ ಅಂತ ನಮಗೆ ಆಲ್ರೆಡಿ ಗೊತ್ತದ್ರಿ. ಇಟ್ ಆಕ್ಟ್ಸ್ ಲೈಕ್ ಅ ಡೈಪೋಲ್. ಸೊ ಡೈಪೋಲ್ ತರ ಆಕ್ಟ್ ಆಗ್ತದೆ ಅಂದ್ಮೇಲೆ ಅದಕ್ಕೆ ಡೈಪೋಲ್ ಮೂವ್ಮೆಂಟ್ ಇರಬೇಕು. ಸೊ ಹೌ ಮಚ್ ವಿಲ್ ಬಿ ದ ಡೈಪೋಲ್ ಮೂವ್ಮೆಂಟ್ ಆಫ್ ದಟ್? ಡೈಪೋಲ್ ಮೂವ್ಮೆಂಟ್ ಆಫ್ ದಟ್ ವಿಲ್ ಬಿ ಈಕ್ವಲ್ ಟು n into I into A. ಇಷ್ಟು ನಮಗೆ ಡೈಪೋಲ್ ಮೂವ್ಮೆಂಟ್ ಇರ್ತದ್ರಿ. n ಅಂದ್ರೆ ಏನ, ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. I means it is the current in the coil. A means it is the area of the coil. Right? So magnetic dipole moment ದ ನಮಗೆ ಯೂನಿಟ್ ಏನಾಗ್ತದಪ್ಪ ಅಂದ್ರೆ ಆಂಪಿಯರ್ ಮೀಟರ್ ಸ್ಕ್ವೇರ್. I the unit ampere, area the unit meter square. Right? That is the SI unit. So this is the dipole moment of a circular coil ಅಥವಾ ಯಾವುದೋ ಒಂದು ಕಾಯಿಲ್, ಕ್ಲೋಸ್ ಲೂಪ್ ಇರುವಂತ ಕಾಯಿಲ್ ರೀ. ಅದು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡಾಗ ಇಟ್ ಆಕ್ಟ್ಸ್ ಲೈಕ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂಡ್ ದ ಡೈಪೋಲ್ ಮೂವ್ಮೆಂಟ್ ಫಾರ್ಮುಲಾ ಇಸ್ ಲೈಕ್ ದಿಸ್. ನೆಕ್ಸ್ಟ್ ನೋಡ್ರಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್. ಅಂದ್ರೆ ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಒಂದು ಎಲೆಕ್ಟ್ರಾನ್ ನಮಗೆ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗತ್ತಪ್ಪ ಅಂತಂದ್ರೆ ಎಲೆಕ್ಟ್ರಾನ್, it will also act like magnetic dipole only. Revolving electron also acts like magnetic dipole, and it will be ಈಗ ನಮಗೆ ಆಲ್ರೆಡಿ ಗೊತ್ತದ್ರಿ, ನಾವು ಅಟಮ್ಸ್ ಕಲಿಬೇಕಾದ್ರೆ ಕಲ್ತಿರ್ತೀವಿ. ಎವ್ರಿ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಹ್ಯಾಸ್ ಎ ಸರ್ಟನ್ ಡೈಪೋಲ್ ಮೂವ್ಮೆಂಟ್, ರೈಟ್? ಸೊ ಅದರದ ಡೈಪೋಲ್ ಮೂವ್ಮೆಂಟ್ ಎಷ್ಟು ಇರ್ತದೆ? ಇಟ್ ವಿಲ್ ಬಿ QVR ಡಿವೈಡ್ EVR upon 2 ಅಥವಾ QVR upon 2 ಅಂತ ನಾವು ಅನ್ಬೋದು. E ಅಂತಂದ್ರೆ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ದಿಸ್ ಇಸ್ ದ ಡೈಪೋಲ್ ಮೂವ್ಮೆಂಟ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್. EVR, V ಅಂದ್ರೆ ಅದರದ ಆರ್ಬಿಟಲ್ ವೆಲಾಸಿಟಿ, R means ರೇಡಿಯಸ್, E means ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ನೆಕ್ಸ್ಟ್ ನೋಡ್ರಿ, ಈಗ ಇಲ್ಲೇ ಇವೇನ್ ಎಲೆಕ್ಟ್ರಾನ್ ಅದಾವಲ್ಲ, ಡೈಪೋಲ್ ಮೂಮೆಂಟ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇಸ್ EVR upon 2. EVR upon 2. ಓಕೆ. ಇನ್ ನೆಕ್ಸ್ಟ್ ಸಪೋಸ್ ನಾಗ ಹೈಡ್ರೋಜನ್ ಆಟಮ್ ತಗೊಂಡಿ, ಹೈಡ್ರೋಜನ್ ಆಟಮ್ ಒಳಗೆ ಫಸ್ಟ್ ಆರ್ಬಿಟ್ ಏನಿರ್ತದಲ್ಲ ಆ ಆರ್ಬಿಟ್ ಎಲೆಕ್ಟ್ರಾನ್ ನ ತಗೊಂಡ್ರೆ ಅದಕ್ಕೆ ಅದರ ರೇಡಿಯಸ್ ಮಿನಿಮಮ್ ಇರ್ತದೆ. ಹೈಡ್ರೋಜನ್ ಆಟಮ್ ಫಸ್ಟ್ ಆರ್ಬಿಟ್ ರೇಡಿಯಸ್ ಮಿನಿಮಮ್ ಇರ್ತದೆ. ಸೊ ಆ ಎಲೆಕ್ಟ್ರಾನ್ ಏನಿರ್ತದಲ್ಲ ಫಸ್ಟ್ ಆರ್ಬಿಟ್, ಹೈಡ್ರೋಜನ್ ಆಟಮ್ದ ಫಸ್ಟ್ ಆರ್ಬಿಟ್ ಏನ್ ಎಲೆಕ್ಟ್ರಾನ್ ಇರ್ತದಲ್ರಿ, ಫಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ ಅದರದ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಿರ್ತದ ನೋಡ್ರಿ, ಅದು ಮಿನಿಮಮ್ ಇರ್ತದೆ. ಆ ಮಿನಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಂತ ಕರೀತಾರಪ್ಪ ಅಂದ್ರೆ ಬೋರ್ ಮ್ಯಾಗ್ನೆಟಾನ್ ಅಂತ ಕರೀತಾರ್ರಿ. ದಟ್ ಇಸ್ ಕಾಲ್ಡ್ ಬೋರ್ ಮ್ಯಾಗ್ನೆಟಾನ್, ರೈಟ್? ಇದು ಮಿನಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್. ಮಿನಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಯಾವ್ದಕ್ಕೆ ಇರ್ತದೆ? ಫಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ ಆಫ್ ಹೈಡ್ರೋಜನ್ ಆಟಮ್, ಅದಕ್ಕೆ ಮಿನಿಮಮ್ ಇರ್ತದೆ. ಸೊ ಈ ಮಿನಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟು ಇರ್ತದಪ್ಪ ಅಂದ್ರೆ 9.27 into 10 to the power minus 24 ಆಂಪಿಯರ್ ಮೀಟರ್ ಸ್ಕ್ವೇರ್. ಇಷ್ಟು ನಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಇರ್ತದ್ರಿ. ಈ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಂತ ಕರಿತೀವಿ ನಾವು? ಬೋರ್ ಮ್ಯಾಗ್ನೆಟಾನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಬೋರ್ ಮ್ಯಾಗ್ನೆಟಾನ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ನಾವು ಹೋಗೋಣ, ಕಾಲ್ಡ್ as ಗೈರೋಮ್ಯಾಗ್ನೆಟಿಕ್ ರೇಷಿಯೋ. ಗೈರೋಮ್ಯಾಗ್ನೆಟಿಕ್ ರೇಷಿಯೋ ಅಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಡಿವೈಡೆಡ್ ಬೈ ಆಂಗುಲರ್ ಮೊಮೆಂಟಮ್. ಮ್ಯಾಗ್ನೆಟಿಕ್ ಮೂಮೆಂಟ್ ಡಿವೈಡೆಡ್ ಬೈ ಆಂಗುಲರ್ ಮೊಮೆಂಟಮ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು Q divided by 2m. Q divided by 2m. This is called gyromagnetic ratio. Gyromagnetic ratio is the ratio of magnetic moment divided by angular momentum. Its value will be Q divided by 2m. Q is the charge of the electron, m is mass of the electron. Okay. Well, so that is all about gyromagnetic ratio. We'll go to the next concept then. Next concept nodri, torque acting on current loop. So current loop ಮೇಲೆ ಏನು torque act ಆಗ್ತಿರ್ತದೆ, ಆ torque ನಾವು ಎರಡು ಫಾರ್ಮ್ ದಾಗ ಬರಿತೀವಿ. Torque 2 is equal to NBIA sin theta ಅಂತೇಳಿ ಒಂದದ. ಇನ್ನೊಂದು ಫಾರ್ಮ್ ನಾಗ ಇದನ್ನ ಟಾರ್ಕ್ ಇಕ್ವೇಶನ್ ಬರಿತೀವಿ. ಟಾರ್ಕ್ ಇಸ್ ಈಕ್ವಲ್ ಟು NBIA cos theta ಅಂತ ನಾವು ಬರಿತೀವಿ. NBIA cos theta. ಸೊ ಹಿಯರ್ sin theta ಟರ್ಮ್ ದಾಗ ನೀವು ಫಾರ್ಮುಲಾ ಯೂಸ್ ಮಾಡೋದಾದ್ರೆ, theta means it is the angle between theta means it is the angle between magnetic field and normal to the current or normal to the loop. ಆ ಲೂಪ್ ದ ನಾರ್ಮಲ್ ಏನಿರ್ತದಲ್ಲ, ನಾರ್ಮಲ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ನಡುವಿನ ಆಂಗಲ್ ನೀವು ಥೀಟಾ ಅಂತ ತಗೋಬೇಕು. ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ದಿಸ್ ಫಾರ್ಮುಲಾ, ಇಫ್ ಯು ವಾಂಟ್ ಟು ಯೂಸ್ ದಿಸ್ ಫಾರ್ಮುಲಾ, ಎರಡು ಫಾರ್ಮುಲಾ ಟಾರ್ಕ್ ಅದ ರೀ, ಎರಡು ಫಾರ್ಮುಲಾ ಕರೆಕ್ಟ್ ಅನ್ನ, ಇಷ್ಟೇನ ಇಲ್ಲಿ ನೀವು ತಿಳ್ಕೊಬೇಕಷ್ಟೇ. ಓಕೆ. ಥೀಟಾ ಮೀನ್ಸ್ ಇಟ್ ಇಸ್ ದ ಆಂಗಲ್ ಬಿಟ್ವೀನ್, ಇನ್ ದಿಸ್ ಕೇಸ್ ಥೀಟಾ ಇಸ್ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಪ್ಲೇನ್ ಆಫ್ ದ ಲೂಪ್. ಆ ಲೂಪ್ ದ ಪ್ಲೇನ್ ಏನದ, ಆ ಪ್ಲೇನ್ ಜೊತೆಗೆ ನಮಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡುತ್ತದೆ. ಈ ಕೇಸ್ ಒಳಗೆ ನಮಗೆ ಥೀಟಾ 90 ಡಿಗ್ರಿ ಇದ್ರೆ ಟಾರ್ಕ್ ನಾವು ಮ್ಯಾಕ್ಸಿಮಮ್ ಅದ ಅಂತ ಹೇಳ್ಬೋದು. ಟಾರ್ಕ್ ಇಸ್ ಸೇಡ್ ಟು ಬಿ ಮ್ಯಾಕ್ಸಿಮಮ್, ರೈಟ್? ಮ್ಯಾಕ್ಸಿಮಮ್ ಟಾರ್ಕ್ ಅಂದ್ರೆ ಎಷ್ಟು ಆಗ್ತದೆ? NBIA. ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ದೆನ್ ಟಾರ್ಕ್ ಇಸ್ ಸೇಡ್ ಟು ಬಿ ಮಿನಿಮಮ್. ಟಾರ್ಕ್ ಇಸ್ ಮಿನಿಮಮ್ ಅಂದ್ರೆ 0 ಆಗ್ತದೆ. ಈ ಫಾರ್ಮುಲಾ ನೀವು ಯೂಸ್ ಮಾಡಕತ್ತಿದ್ರೆ, ಅದ್ರ ನೀವು ಆಂಗಲ್ ಬಿಟ್ವೀನ್ ಪ್ಲೇನ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಳತಿದ್ರಿ, ಥೀಟಾ ನಮ್ಗೆ 90 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಟಾರ್ಕ್ ವಿಲ್ ಬಿ ಮಿನಿಮಮ್, ಅಂದ್ರೆ ನಮ್ಗೆ 0 ಆಗ್ತದ್ರಿ. ಟಾರ್ಕ್ ವಿಲ್ ಬಿ ಮಿನಿಮಮ್. ಸಪೋಸ್ ಥೀಟಾ ನಮಗೆ 0 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಟಾರ್ಕ್ ಮ್ಯಾಕ್ಸಿಮಮ್ ಆಗ್ತದೆ. Here the torque will be maximum, that is NBIA. I guess you know what is the difference between angle between magnetic field and normal
angle between magnetic field and plane, right? Plane andre hingiರ್ತದೆ, ಆ plane ಅದು normal ಅಂದ್ರೆ ಯಾವಾಗೂ ಈ ತರ ಇರ್ತದ್ರಿ, always it will be perpendicular to the plane, correct? Okay, so that is all about torque acting on a loop. Next ನೋಡ್ರಿ, ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್. ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ನಮಗೆ ಆಲ್ರೆಡಿ ಟಾರ್ಕ್ ಇಕ್ವೇಶನ್ಸ್ ಗೊತ್ತದಾವ. ಟಾರ್ಕ್ ಅಂತಾರೆ ಡಿಫ್ಲೆಕ್ಟಿಂಗ್ ಟಾರ್ಕ್ ಅಂತ ಕರಿತೀವಿ. ಈಗ ನಾವೇನ್ ಬರ್ಕೊಂಡ್ವಿ ಅದೇ ರೀ NBIA ಕಾಸ್ ಥೀಟಾ ಅಥವಾ NBIA ಸೈನ್ ಥೀಟಾ ಅಂತ ನಾವು ಕರಿತೀವಿ, ರೈಟ್? ಸೊ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಡಿಫ್ಲೆಕ್ಟಿಂಗ್ ಟಾರ್ಕ್ ಮತ್ತು ರಿಸ್ಟೋರಿಂಗ್ ಟಾರ್ಕ್ ಅಂತ ಬರ್ತದೆ. ರಿಸ್ಟೋರಿಂಗ್ ಟಾರ್ಕ್ ಇಸ್ ಕಾಲ್ಡ್ as K ಥೀಟಾ, ರೈಟ್? ಅಟ್ ಇಕ್ವಿಲಿಬ್ರಿಯಂ ಒಳಗಿದ್ದಾಗ್ರಿ, ಇಕ್ವಿಲಿಬ್ರಿಯಂ ಒಳಗಿದ್ದಾಗ ಈ ಡಿಫ್ಲೆಕ್ಟಿಂಗ್ ಟಾರ್ಕ್ ಮತ್ತು ರಿಸ್ಟೋರಿಂಗ್ ಟಾರ್ಕ್ ಎರಡೂ ಈಕ್ವಲ್ ಇರ್ತಾವೆ. ಸೊ ಡಿಫ್ಲೆಕ್ಟಿಂಗ್ ಟಾರ್ಕ್ ಇಸ್ NBIA ಅಂಡ್ ರಿಸ್ಟೋರಿಂಗ್ ಟಾರ್ಕ್ ಇಸ್ K ಥೀಟಾ, ರೈಟ್? ಸೊ K is equal to ನನಗೆ ಏನಾಗ್ತದೆ, ಸಾರಿ, I is equal to ನನಗೆ ಏನಾಗ್ತದ್ರಿ, K divided by NBA into theta. K divided by NBA into theta. ಈಗ ಇದು K divided by NBA ಏನದಲ್ಲ, ಇವೆಲ್ಲ ಕಾನ್ಸ್ಟೆಂಟ್ಸ್ ಅದಾವ್ರಿ. K ಅಂದ್ರೆ ಇದು ನಮ್ಗೆ ಟಾರ್ಷನಲ್ ಕಾನ್ಸ್ಟೆಂಟ್ ರೀ, N is number of turns, B is magnetic field, A is surface area, ಇವೆಲ್ಲ ಕಾನ್ಸ್ಟೆಂಟ್ ಇರ್ತಾವೆ. ಸೊ ಇದಕ್ಕೆ ಗ್ರಾವಿಟೇಷನ್ ಇದೆ, ಸಾರಿ, ಇದಕ್ಕೆ ಗ್ಯಾಲ್ವನೋಮೀಟರ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಸೊ I is equal to G theta is the galvanometer current. So current is directly proportional to theta. Theta ಅಂದ್ರೆ deflection produced in the galvanometer. So how much more current you pass in the galvanometer, that much more it will get deflected. I is directly proportional to theta. I is current passing through the galvanometer, theta is the deflection produced. ನೀವು ಜಾಸ್ತಿ ಕರೆಂಟ್ ಅನ್ನು ಪಾಸ್ ಮಾಡಿದ್ರೆ ಅದು ಜಾಸ್ತಿ ಡಿಫ್ಲೆಕ್ಟ್ ಆಗ್ತದೆ. ಓಕೆ, ಕರೆಂಟ್ ಸೆನ್ಸಿಟಿವಿಟಿ. ಸಿ, ಕರೆಂಟ್ ಸೆನ್ಸಿಟಿವಿಟಿ ಇಸ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಕರೆಂಟ್, ಡಿಫ್ಲೆಕ್ಷನ್ ಡಿವೈಡೆಡ್ ಬೈ ಕರೆಂಟ್. ಅದೇ ತರ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತಂದ್ರೆ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ವೋಲ್ಟೇಜ್, ರೈಟ್? ಸೊ ಥೀಟಾ ಡಿವೈಡೆಡ್ ಬೈ I ಅಂದ್ರೆ ನನಗೆ ಏನ್ ಬಂದದ್ರಿ, I means what I have got it as K theta divided by NBA. K theta divided by NBA. Theta cancel ಆಯ್ತು. NBA ಮೇಲ್ಗಡೆ ಬರ್ತದ್ರಿ, NBA divided by K ಇಷ್ಟು ನಮಗೆ ಉಳಿತು. This is current sensitivity. ಇದು ನಮ್ಮ ಕರೆಂಟ್ ಸೆನ್ಸಿಟಿವಿಟಿ. ಇನ್ನು ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದ್ರೆ ನೋಡ್ರಿ, I can write it like this. Theta ಅಂದ್ರೆ ಡಿಫ್ಲೆಕ್ಷನ್ divided by V means by Ohm's law I can write it as I into R, correct? ಸೊ ಈಗ ನಾ I value ನ ಈಗ I ಅಂದ್ರೆ I value ಅಂತಂದ್ರೆ ನಾ ಈಗ ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, K theta divided by NBA, right? So I will write it like this, K theta divided by NBA into R as it is ಇರಲಿ. ಇದೇನು R ಅದ, R as it is ಇರಲಿ. ಥೀಟಾ ಕ್ಯಾನ್ಸಲ್ ಆಯ್ತಾ, ನನಗೇನು ಬಂತೆ, NBA divided by K into R ಅಂತೇಳಿ ಬಂತು. NBA divided by K into R. Okay, so ille NBA divided by K means what is that? That is current sensitivity. So voltage sensitivity is equal to na ಏನು ಬರಿಬಹುದು, current sensitivity divided by resistance ಅಂತ ಬರಿಬಹುದು. This is the relation between voltage sensitivity and current sensitivity, right? So we got to know about what is current sensitivity, what is voltage sensitivity. ಆಮೇಲೆ ಇನ್ನೊಂದು ಗೊತ್ತಿರಲಿ, conversion of galvanometer to ammeter. So to convert a galvanometer into ammeter, what we do, we connect a small resistance in parallel with the galvanometer, and that small resistance can be calculated by using the formula S is equal to Ig into G divided by I minus Ig. Ig into G divided by I minus Ig. Ig ಅಂದ್ರೆ galvanometer current required for full scale deflection of the galvanometer, right? ಇದು I ಅಂದ್ರೆ current measured by the ammeter. ಇದು ನಮಗೆ ಟೋಟಲಿ ಏನಂತ ಬಿಹೇವ್ ಮಾಡ್ತದೆ, ಇದು ammeter ಅಂತ ಬಿಹೇವ್ ಮಾಡ್ತದೆ. Conversion of galvanometer to voltmeter, right? How do you convert it? By connecting a high resistance in series with the galvanometer. Galvanometer ಜೊತೆಗೆ series ನ ಕನೆಕ್ಟ್ ಮಾಡ್ಕೊಂಡ್ರೆ ಇದು ನಮಗೆ ಏನಂತ ಆಕ್ಟ್ ಮಾಡ್ತದೆ, ವೋಲ್ಟ್ಮೀಟರ್, ರೈಟ್? ಸೊ ಇದು ಹೈ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಏನದ, R is equal to V by Ig minus G. This is the formula. Ig ಅಂದ್ರೆ again it is the current required for full scale deflection of the galvanometer. V means the voltmeter, ಅಂದ್ರೆ ಎಷ್ಟು ರೇಂಜ್ ಇದು ವೋಲ್ಟ್ಮೀಟರ್ ನೀವು ಕನ್ವರ್ಟ್ ಮಾಡೋದ್ರಿ. G in both the cases G is resistance of the galvanometer, right? So that is all about moving coil galvanometer. So ಇಲ್ಲಿಗೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಎಲ್ಲಾ ಕಾನ್ಸೆಪ್ಟ್ಸ್ ಮುಗಿದಿರಿ. ಬೇಕಾದಂತ ಎಲ್ಲಾ ಶಾರ್ಟ್ ಕಟ್ಸ್ ಮತ್ತು ರೆಕ್ವೈರ್ಡ್ ಫಾರ್ಮುಲಾಸ್ ನ ಇದ್ರೊಳಗೆ ಹೇಳಿದೀನಿ. ಇಷ್ಟು ಕಾನ್ಸೆಪ್ಟ್ ಮತ್ತು ಇಷ್ಟು ಫಾರ್ಮುಲಾಸ್ ಗಳನ್ನ ನೀವು ನೆನ್ಪಿಟ್ಕೋರಿ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ರಿ. ನೋವೇರ್ ಯು ವಿಲ್ ಗೆಟ್ ಸ್ಟ್ರಕ್ ಇನ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ದಿಸ್ ಇಸ್ more and more than enough for KCET, NEET as well as JEE mains also. JEE mains ಕೂಡ ನೀವು ಇದ್ರ ಫ್ಯಾಂಟಾಸ್ಟಿಕ್ ಮಾಡ್ಬೋದು, ರೈಟ್? ಇವು ಮೂರು ಎಕ್ಸಾಮ್ಗೆ ಇಷ್ಟು ಕಾನ್ಸೆಪ್ಟ್ಸ್ more than enough. I hope you understood the concepts clearly. If you like the content of this channel, if you like the channel, then please don't forget to subscribe and share this channel with your friends and family. Please keep supporting and keep watching the channel. Thank you so much for watching and supporting the channel. Thank you.